ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಅಶ್ವವೇಗ ವಾಹಿನಿಯ ಸಾಧಕರ ಸಂಪುಟ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಇವತ್ತಿನ ಸಾಧಕರ ಸಂಪುಟ ಕಾರ್ಯಕ್ರಮದಲ್ಲಿ ಅತಿಥಿ ಯಾರು ಅಂದರೆ ಕೋದಂಡರಾಮಯ್ಯ ಅವರು. ಕೋದಂಡರಾಮಯ್ಯ ಸರ್ ಯಾರು ಅಂತಂದರೆ ನಿಮಗೆ ಗೊತ್ತಿರುತ್ತೆ. ಅವರು ಮಾಜಿ ಸಂಸದರು ಮತ್ತು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿ ಕೆಲಸ ಮಾಡಿದಂಥವ್ರು. ಬಹುಶಃ ಎಲ್ಲೂ ಸಿಕ್ಕಿರಲಿಕ್ಕಿಲ್ಲ. ಇವರ ಸಂದರ್ಶನ ತುಂಬ ಅಪರೂಪ. ಹಾಗಿದ್ರೆ ಬನ್ನಿ, ಕೋದಂಡರಾಮಯ್ಯ ಸರ್ ಜೊತೆ ಅವರ ಬದುಕು, ಅವರ ಚಿಂತನೆಗಳು, ಅವರ ಅಧಿಕಾರಿಯಾಗಿ ಅವರು ಮಾಡಿದಂಥ ಸೇವೆ, ಜನಪ್ರತಿನಿಧಿಯಾಗಿ ಅವರು ಮಾಡಿದಂಥ ಕೆಲಸಗಳು, ಇವೆಲ್ಲದರ ಬಗ್ಗೆ ತಿಳಿಯೋಣ. ಸರ್, ಸಾಧಕರ ಸಂಪುಟ ಕಾರ್ಯಕ್ರಮಕ್ಕೆ ನಿಮಗೆ ಅತ್ಯಂತ ಪ್ರೀತಿಯ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಹೇಗಿದ್ದೀರಿ? ನಿಮ್ಮ ಸಾಮಾಜಿಕ ಬದುಕು, ವೈಯಕ್ತಿಕ ಬದುಕೆಲ್ಲ ಹೇಗೆ ನಡೀತಾ ಇದೆ ಅಂತ? ಸಾಮಾಜಿಕವಾಗಿ ಮೊದಲಿಂದನೂ ನಾವು ಲೋಹಿಯ ಅನುಯಾಯಿಗಳಾಗಿ ಬೆಳೆದು ಬಂದದ್ದು, ಸ್ಟೂಡೆಂಟ್ ಡೇಸ್ದಿಂದನೂ. ಓಕೆ. ನಾನು ಸ್ಟೂಡೆಂಟ್ ಆಗಿರಬೇಕಾದ್ರೆ ಅಲ್ಲಿ ಒಂದು ಸೋಷಲಿಸ್ಟ್ ಪಾರ್ಟಿದು ಒಂದು ಸ್ಟೂಡೆಂಟ್ ವಿಂಗ್ ಒಂದಿತ್ತು. ದಟ್ ವಾಸ್ ಕಾಲ್ಡ್ ಡೆಮಾಕ್ರೆಟಿಕ್ ಸ್ಟೂಡೆಂಟ್ ಯೂನಿಯನ್ ಅಂತ, ಸೋಷಲಿಸ್ಟ್ ಪಾರ್ಟಿದು. ಅದರಲ್ಲಿ ಆ್ಯಕ್ಟಿವ್ ಆಗಿದೆ ಇಂಟರ್ಮೀಡಿಯೇಟ್ನಲ್ಲಿದ್ದಾಗ. ಅದನ್ನೇ ಲೋಹಿ ಅವರ ಫಿಲಾಸಫಿ, ಅವರ ಥಿಂಕಿಂಗ್, ಅವರ ಅನಿಸಿಕೆಗಳನ್ನು ಹಾಗೆ ಅವಲಂಬಿಸ್ಕೊಂಡು ಬರ್ತಾಯಿದ್ದೀನಿ ಇವತ್ತಿಗೂ. ಓಕೆ. ಲೋಹಿ ಅವರು ನಿಮಗೆ ಗಾಢವಾಗಿ ಪ್ರಭಾವ ಬೀರಿದಂಥ ವ್ಯಕ್ತಿ. ಓಕೆ, ಫೈನ್ ಸರ್. ಗಂಭೀರವಾದಂಥ ವಿಚಾರಗಳನ್ನ ಚರ್ಚೆ ಮಾಡೋಣ. ಪ್ರಾರಂಭದಲ್ಲಿ ನಮಗೆ ಈಗ ಕೋದಂಡರಾಮಯ್ಯ ಅವರು ಎಲ್ಲಿಯವರು, ಅವರ ಹಿನ್ನೆಲೆ ಏನು, ಬಾಲ್ಯ ಹೇಗಿತ್ತು, ತಂದೆ ತಾಯಿ ಯಾರು, ಇದೆಲ್ಲ ಸ್ವಲ್ಪ ಹಂಚ್ಕೊಳ್ಳೋದು ಸಂಕ್ಷಿಪ್ತವಾಗಿ. ನಾವು ಊರಿನ ಹೆಸರು ತೆಲುಗಿನಲ್ಲಿ ತಮಾಷಾಗೆ ಇರುತ್ತೆ, ನಕ್ಕವಾರಿಪಾಳ್ಯಂ ಅಂತ. ಓಕೆ ಓಕೆ. ಒಂದು ಕುಗ್ರಾಮ, ಸುಮಾರು ಒಂದು 50 ಮನೆಗಳಿರ್ತಿತ್ತು. ಓಕೆ. ಅಲ್ಲಿ ಬಹಳ ಬಡ ಜನರು ಜಾಸ್ತಿ ಇದ್ದರು. 2-3 ಕುಟುಂಬಗಳು ಮಾತ್ರ ಸ್ವಲ್ಪ ಜಮೀನದಲ್ಲಿ ಇಟ್ಕೊಂಡು ಪರವಾಗಿಲ್ಲ ಸುಮಾರಾಗಿದ್ದೆವು. 2 ಬ್ರಾಹ್ಮಣರ ಕುಟುಂಬದವರು, ಒಂದು ನಮ್ಮ ಜನಾಂಗದ ಕುಟುಂಬ, ನಮ್ಮ ಕುಟುಂಬ. ನಮ್ಮ ಮನೆಯಲ್ಲಿ ಯಾರೂ ಸ್ಕೂಲಿಗೆ ಹೋಗಲಿಲ್ಲ ಇಲ್ಲಿವರೆಗೆ. ನಾನು ಫಸ್ಟ್ ನಮ್ಮ ಮನೆ ಹೌದು, ಅಕ್ಷರ ಪಡೆದಿದ್ದರು ಎಲ್ಲರೂ. ನನ್ನ ದೇವಸ್ಥಾನದಲ್ಲಿ ಮರಳು ಮೇಲೆ ಅಕ್ಷರಾಭ್ಯಾಸ ಮಾಡ್ತಾರೆ ಹಳ್ಳಿಗಳಲ್ಲಿ. ಹಾಗೆ ಆದವರು ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಕ್ಕಂದಿರು, ಇವರೆಲ್ಲರನ್ನು. ನಾನು ಅಲ್ಲೇ ಪ್ರಾರಂಭ ಮಾಡಿದ್ದು. ಓಕೆ. ಅದು ಈ ಹಿಂದೂ ಸಂಪ್ರದಾಯದ ಪ್ರಕಾರ ಹೇಳ್ತಿದ್ರು. ಅದನ್ನು ನಮಗೆ ಹೇಳಿದವರು ಮುಸ್ಲಿಂ ಟೀಚರು, ಕಾಲೇಶ ಅಂತ. ಆತನೇನು ಓದಿಲ್ಲ, ಆದರೂ ಎಲ್ಲ ಗೊತ್ತಿದೆ. ಪ್ರಭವ, ವಿಭವ, ಶುಕ್ಲ, ಪ್ರಮೋದಿತ ಅವೆಲ್ಲ ಹೇಳುವನೇ ಅವನ. ಅಲ್ಲಿ ಕಲಿತಾ ಇದ್ದೀವಿ. ಲಕ್ಕಿಲಿ ನಮ್ಮ ತಾಯಿ ಒಂದು ತಾಲೂಕು ಟೌನ್ನಿಂದ ಬಂದವರು, ಹಳ್ಳಿದವರೆಲ್ಲ. ಅವರಿಗೆ ಮಕ್ಕಳನ್ನೆಲ್ಲರನ್ನು ಓದಿಸ್ಬೇಕಂತ ಹಂಬಲ ತಾಯಿಗೆ. ಅದಕ್ಕೆ ಸ್ಕೂಲ್ನಲ್ಲಿ ಸೇರಿಸ್ಬೇಕು. ನಮ್ಮೂರಲ್ಲಿ ಸ್ಕೂಲ್ ಇಲ್ಲ. ನಮ್ಮೂರಿಂದ ಒಂದು 5 ಕಿಲೋಮೀಟರ್ ತನಕ ಯಾವುದೂ ಸ್ಕೂಲ್ ಇರಲಿಲ್ಲ. ಆವಾಗ ಅವರು ನಾನು ಬೇಡಂತ ಹತ್ತು ಬಿಟ್ರೂ ಹೇಳ್ಕೊಂಡೋಗಿ ತವ್ರಿಗೆ, ಆ ಟೌನ್ಗೆ, ಅವ್ರ ತವ್ರು ಇದೆಲ್ಲ ಅಲ್ಲಿ ಸ್ಕೂಲ್ಸ್ನಲ್ಲಿ ಸೇರಿಸ್ಬಿಟ್ರು. ನಾನು ಅಳ್ತಾ ಕೂತ್ಕೊಂಡೆ. ಅಲ್ಲಿನೂ ಹೋಗಲ್ಲ ಅಂತ ಸ್ಕೂಲಿಗೆ, ಇಲ್ಲ ಊರಿಗೆ ಹೋಗ್ತೀನಿ ಅಂತ. ಆಮೇಲೆ ಅವ್ರೇನು ಮಾಡಿದಾರೆ ಅಂದರೆ, ನಮ್ಮ ತಾಯಿ ನಮಗೆ ಗೊತ್ತಿಲ್ಲದೆ ಅರ್ಲಿ ಮಾರ್ನಿಂಗ್ ಎದ್ದು ಹೊರಟೋದ್ರು ನನ್ನ ಬಿಟ್ಟು. ಅಲ್ಲಿ ನಂದು ಸ್ಕೂಲ್ ಪ್ರಾರಂಭ ಆಯಿತು, ಎಲಿಮೆಂಟ್ರಿ ಸ್ಕೂಲ್. ಕೋವೂರು ಅಂತ ಹೇಳಿ ನೆಲ್ಲೂರು ಜಿಲ್ಲೆಯಲ್ಲಿ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್. ಅಲ್ಲಿ ಪ್ರಾರಂಭವಾಗಿದ್ದು. ಹಾಗೆ ಮುಂದುವರಿತಾ ಬಂದೆ. ಆ ಊರು ನಂತರ ನೆಲ್ಲೂರು ನಮ್ಮ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್. ಅಲ್ಲಿ ಒಂದು ಕ್ರಿಶ್ಚಿಯನ್ ಸ್ಕೂಲ್ನಲ್ಲಿ ಆಗಿನ ಕಾಲದಲ್ಲಿರ್ತಕ್ಕಂಥ 9th and 10th ಸ್ಟ್ಯಾಂಡರ್ಡ್ಸ್ ಓದಿದ್ದೀನಿ. ಆಮೇಲೆ 11th ಸ್ಟ್ಯಾಂಡರ್ಡ್ ವಾಸ್ ಮೆಟ್ರಿಕ್ಯುಲೇಷನ್ ದೋಸ್ ಡೇಸ್. ಅದನ್ನು ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಬೌಟ್ 120 ಕಿಲೋಮೀಟರ್ಸ್ ಫ್ರಮ್ ನೆಲ್ಲೂರು. ಅಲ್ಲಿ ನಮ್ಮ ಅಂಕಲ್ ಒಬ್ಬರಿದ್ದರು, ಅವ್ರ ಜೊತೆಗಿದ್ದು ಅಲ್ಲಿ SSLC ಪಾಸ್ ಆಗಿದ್ವಿ. ಎಲ್ಲ ತಿಳ್ಕೊತಿದ್ರು, ಎಲ್ಲ ಹಳ್ಳಿದಿಂದ ಬಂದು ಹುಡುಗ ಬರ್ತಾನೋ ಇಲ್ಲ ಅಂಥೇಳಿ. ನನಗೂ ಹಾಗೆ ಅನಿಸ್ತಿತ್ತು, ಬಟ್ ಪಾಸ್ ಆಗ್ತಿದ್ದೆ. ನೆಕ್ಸ್ಟ್ ಅಲ್ಲಿಂದ ನೆಲ್ಲೂರು ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ಕಾಲೇಜ್ ಒಂದೇ ಇತ್ತು, ಜಿಲ್ಲೆಯಲ್ಲಿ ಒಂದೇ ಕಾಲೇಜ್ ಇತ್ತು ಅವಾಗ, ಆಗಿನ ಕಾಲದಲ್ಲಿ. ಆ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಸೇರಿದ್ವಿ. ಇಂಟರ್ಮೀಡಿಯೇಟು ಸೇರ್ತಿರ್ಬೇಕಾದ್ರೆ ಇನ್ನೊಂದು ಕಾಲೇಜ್ ಬಂತು, BA ಕಾವಲಿ ಅಂತ ಹೇಳಿ ಡಿಸ್ಟ್ರಿಕ್ಟ್ ಸಬ್ ಡಿವಿಷನ್ ಹೆಡ್ ಕ್ವಾರ್ಟರ್ಸ್ ಇದೆ. ಕಾವಲಿನಲ್ಲಿ ವಿಶ್ವೋದಯ ಕಾಲೇಜ್ ಅಂತ ಒಂದಿತ್ತು, ಅಲ್ಲಿ BA ಮುಗಿಸಿದ್ರಿ. ನಂತರ ಇದು ವೆಂಕಟೇಶ್ವರ ಯೂನಿವರ್ಸಿಟಿ ಏರಿಯಾಕ್ಕೆ ಬರುತ್ತೆ ಅದು, ಆ ಕಾಲೇಜು. ದೆನ್ ಆಮೇಲೆ ಯೂನಿವರ್ಸಿಟಿನಲ್ಲಿ MA ಸೀಟ್ ಸಿಕ್ತು.
MA ಮಾಡಿದ್ದೀನಿ. ನಂತರ ಒಂದು ವರ್ಷ ರಿಸರ್ಚ್ ಡಿಗ್ರಿ ಮಾಡಿದ್ದೀನಿ, MA ಆನರ್ಸ್ ಅಂತ. ಅನಂತರ ಕೆಲವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ತಗೋಬೇಕಂತ ಹೇಳಿ ಫಸ್ಟ್ ಟೈಮ್ ತೊಗೊಂಡಿದ್ದೀನಿ. ಓಕೆ, ತಗೊಂಡ್ರಿ. 62ರಲ್ಲಿ ತಗೊಂಡ್ರೆ IPS IAS. ಫಸ್ಟ್ ಅಟೆಂಪ್ಟೇ ಸೆಲೆಕ್ಟ್ ಆಗ್ಬಿಟ್ರೆ ಸರ್? ಆಗಿಲ್ಲ, ಫಸ್ಟ್ ಅಟೆಂಪ್ಟ್ ಆಗಿಲ್ಲ. ಓಕೆ. ಸೆಕೆಂಡ್ ಅಟೆಂಪ್ಟ್ ಮತ್ತೆ 63ನಲ್ಲಿ ಕೂತಿದ್ದೀನಿ ಎಕ್ಸಾಮ್, ಅಲ್ಲಿ ಪಾಸ್ ಆಗಿದ್ದೀನಿ. ಪಾಸ್ ಆಗ್ತೀರಾ? ಅಲ್ಲಿ ಅದು ಪಾಸ್ ಆಗಬೇಕಾದ್ರೆ ನಮ್ಮ ಮೆಡ್ರಾಸ್ ಹೋಗಿ ಅಲ್ಲಿಂದ ಈ ಪ್ರಿಪರೇಷನ್ಸ್ ತಯಾರು ಮಾಡ್ಕೊಂಡಿದ್ದೀನಿ. ನಮ್ಮೂರು ಮೆಡ್ರಾಸ್ನಿಂದ 110 ಕಿಲೋಮೀಟ್ರ್, 110 ಮೈಲ್ ಆಗುತ್ತೆ, ಅಂದರೆ 170 ಕಿಲೋಮೀಟ್ರ್, ನಿಯರೆಸ್ಟ್ ಸಿಟಿ. ಅಲ್ಲಿ ಹೋಗಿ ಅಲ್ಲಿ ಪ್ರಿಪರೇಷನ್ಸ್ ಶುರು ಮಾಡಿ ಐ ಟುಕ್ ಎಕ್ಸಾಮ್ ಫಾರ್ 4 ಡಿಪಾರ್ಟ್ಮೆಂಟ್ಸ್. ಒಂದೇನೆಂದರೆ ಆಲ್ ಇಂಡಿಯಾ ಸರ್ವಿಸ್, IAS IPS, ಉಳಿದ ಸರ್ವಿಸಸ್ ಎಲ್ಲ ಒಂದು ಎಕ್ಸಾಮ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೊಬೇಷನರಿ ಆಫೀಸರ್ಸ್ ಇನ್ನೊಂದು ಎಕ್ಸಾಮ್. ಜೂನಿಯರ್ ಆಫೀಸರ್ಸ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇನ್ನೊಂದು ಎಕ್ಸಾಮ್. 4ನೇದು ಪ್ರೊವಿನ್ಷಿಯಲ್ ಸರ್ವಿಸಸ್ ಇನ್ ಆಂಧ್ರ ಪ್ರದೇಶ್, ಡೆಪ್ಟಿ ಕಲೆಕ್ಟರ್ DSP ಪೋಸ್ಟ್. ಆ 4 ಪರೀಕ್ಷೆಗಳು ಅಲ್ಲಿ ಕೂತು 9 ತಿಂಗಳು ಕೂತು 4 ಪರೀಕ್ಷೆಗಳು ಬರೆದಿದ್ದೀನಿ. ಓಕೆ ಓಕೆ. ನನ್ನ ಫಸ್ಟ್ ಇಂಟರ್ವ್ಯೂ ಬಂದದ್ದು LICಯಿಂದ ಜೂನಿಯರ್ ಆಫೀಸರ್, ಅಂದರೆ ಆಫೀಸರ್ ಗ್ರೇಡ್ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಚೇರ್ಮನ್ ಒಬ್ಬರು ICS ಆಫೀಸರ್ ಇದ್ದಾರೆ, ಕೌಲ್ ಅಂತ ಹೇಳಿ. ಫಸ್ಟ್ ಇಂಟರ್ವ್ಯೂ ಸ್ವಲ್ಪ ಎಡವಿದ್ದೀನಿ ಅಂತಲೇ ಹೇಳಬೇಕು, ಬಂದಿಲ್ಲ, ಸೆಲೆಕ್ಷನ್ ಸಿಗಲಿಲ್ಲ. ಇಷ್ಟೊಳಗೆ ಸ್ವಲ್ಪ ಅನುಭವ ಆಯ್ತಲ್ಲ. ಆಮೇಲೆ 3 ಇಂಟರ್ವ್ಯೂಸ್ನೂ ಆಯಿತು, ಉಳಿದದ್ದು 3 ಇಂಟರ್ವ್ಯೂಸ್, 3 ಸೆಲೆಕ್ಷನ್ಸ್ ಬಂತು. ಓಕೆ ಓಕೆ. IAS IPS ಬಂತು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೊಬೇಷನ್ ಆಫೀಸರ್ ಸೆಲೆಕ್ಷನ್ ಆದೆ, ಆಂಧ್ರ ಪ್ರದೇಶ್ ಡೆಪ್ಟಿ ಕಲೆಕ್ಟರ್ DSP. ಮತ್ತು ಅದು ಆರಿಸ್ಕೋಬೇಕಲ್ವ, ಯಾವ ಸೆಲೆಕ್ಟ್ ಮಾಡಬೇಕಂತ. ನಾನು ಹೇಳಿದ್ನಿಲ್ಲ, ನಾವು ತೀರಾ ಹಳ್ಳಿಗಾಡಿನ ಜನ. ನಮ್ಗೆ ಏನಂತಂದರೆ ಯಾವುದೋ ಒಂದು ಕೆಲಸ ಆಗಬೇಕು, ಉದ್ಯೋಗ ಇರಬೇಕು, ಇಷ್ಟೆಲ್ಲ ಓದಿದ ಮೇಲೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಪೇ ಸ್ಕೇಲ್ಸ್ ನೋಡ್ತಾ ಹೋಗಿದ್ದೀನಿ. ಅದರೊಳಗೆ ಏನಿತ್ತು ಅಂದರೆ ಡೆಪ್ಟಿ ಕಲೆಕ್ಟರ್ DSP ಆಂಧ್ರ ಪ್ರದೇಶ ₹350 ಸಂಬಳ ಸ್ಟಾರ್ಟಿಂಗ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೊಬೇಷನರಿ ಆಫೀಸರ್ಸ್ ಅಂದರೆ ಅದು ₹375, IAS IPS ₹400. ಸೊ ಇದೇ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳಿ ಸಂಬಳ ಜಾಸ್ತಿ ಇದೆ. ಓಕೆ ಓಕೆ. ಸೊ 3ರಲ್ಲಿ ಅದು ಸಂಬಳ ಜಾಸ್ತಿ ಇರೋದನ್ನು ತಗೊಂಡಿದ್ದೀನಿ. ಒಂದು ವೇಳೆ ಆಗ ಬೇರೆ 2ರಲ್ಲಿ ಕ್ವಾಲಿಫೈ ಆಗಿದ್ದೀನಿಲ್ಲ, ಅದರಲ್ಲಿ ಸಂಬಳ ಜಾಸ್ತಿ ಇದ್ದಿದ್ದಾದರೆ ಅದನ್ನೇ ತಗೋತಿದ್ದೀನಿ, ನಾವು ಗೊತ್ತಿಲ್ಲ. ನಿಮ್ಮ ಉದ್ದೇಶ ಏನು? ಸಂಬಳ ಜಾಸ್ತಿ, ಯಾಕಂದರೆ ಪರಿಸ್ಥಿತಿ ನಿಮ್ಮನ್ನು ಮಾಡಿತ್ತು. ದೆನ್ ಬೀಯಿಂಗ್ ಎ ಫಾರ್ಮರ್ಸ್, ಇನ್ನೊಂದೇನೆಂದರೆ ಒಂದು ವಿಶೇಷ ಅಂತಲೇ ಹೇಳ್ಬೋದು, ನಾನೆಂದು ಊರಿಗೆ ಹೋದರೆ ಹರಟ ಹೊಡಿತಿರ್ಲಿಲ್ಲ. ಹಾಲಿಡೇಸ್ ಬಂದಾಗ ನಮ್ಮ ತಂದೆಯವ್ರನ್ನೂ ಹಾಗೆ ಬಿಡ್ತಿರ್ಲಿಲ್ಲ. ಚಡ್ಡಿ ಹಾಕ್ಕೊಂಡು ಬನಿಯನ್ ಮೇಲೇ ಗದ್ದೆ ಕೆಲಸ ಮಾಡಿಕೊಂಡು 22 ಎಕರೆ ಜಮೀನು ಇತ್ತು ನಮ್ಮದು. ಭತ್ತ ಬೆಳೆಯೋದು ಕೆಸರಿನಲ್ಲಿ, ಎಲ್ಲ ಕೆಲಸನೂ ಕೆಸರಿನಲ್ಲಿ ಆಗುತ್ತೆ. ಬೆಳಗ್ಗೆ ಇಳಿದ್ರೆ ಸಾಯಂಕಾಲ ನೇಗಿಲು ಹೊಡೆಯೋದಾಗಲಿ, ನಾರು ಕೊಡೋದಾಗಲಿ, ಪೈರು ಕಟ್ ಮಾಡೋದಾಗಲಿ. ನಮ್ಮ ಇಬ್ಬರು ಕೆಲಸಗಾರರಿದ್ದರು ನಮ್ಮ ಜಮೀನು ಎಲ್ಲ ನೋಡ್ಕೊಳ್ಳಿ. ಅವ್ರ ಜೊತೆಗೆ ನಾನು ನಿಂತು ಬೈಕ್ ಮಾಡಿ. ಫೈನ್ ಸರ್, ರೈತಾಪಿ ಅನುಭವ ಕೂಡ ನಿಮಗಿದೆ. ಇನ್ನು ಮುಖ್ಯವಾಗಿ ಸರ್, ನೀವು IPS ಆದಮೇಲೆ ಬೆಂಗಳೂರಿಗೆ ಬರ್ತೀರಾ ಅಥವಾ ಯಾವಾಗ ಸರ್ ಬೆಂಗಳೂರಿಗೆ ನೀವು ಬರೋದು? IPS ಸೆಲೆಕ್ಷನ್ ಆದಮೇಲೆ ಫಸ್ಟು ಟ್ರೈನಿಂಗ್ ಹೋಗ್ತೀವಿ. ಓಕೆ. ಮುಸೂರಿನಲ್ಲಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತಿದೆ. ಅಲ್ಲಿ ಎಲ್ಲ ಆಫೀಸರ್ಗಳು, ಎಲ್ಲ ಸರ್ವಿಸ್ನವರು ಅಲ್ಲಿಗೆ ಬರ್ತಾರೆ. 13 ಸರ್ವಿಸಸ್ ಅವು. ಓಕೆ. ಫಸ್ಟು 4 ಮಂತ್ಸ್ 5 ಮಂತ್ಸ್ ಅಲ್ಲಿ ಫೌಂಡೇಶನ್ ಕೋರ್ಸ್ ಅಂತ ಇರುತ್ತೆ. ಅದು ಮುಗಿದ ಮೇಲೆ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಅಂತಿದೆ. ಓಕೆ. ಹಿಂದೆ ಅದು ಮೌಂಟ್ ಆಬೂನಲ್ಲಿ ಇರ್ತಿತ್ತು, ರಾಜಸ್ಥಾನದಲ್ಲಿ. ಅಲ್ಲಿ 1 ವರ್ಷ ಟ್ರೈನಿಂಗ್, ಪೊಲೀಸ್ ಟ್ರೈನಿಂಗ್. ಅಲ್ಲಿ ಮುಗಿದ ಮೇಲೆ ಸ್ಟೇಟಿಗೆ ಬರ್ತೀವಿ. ಓಕೆ. ಅಲ್ಲಿ ಟ್ರೈನಿಂಗ್ನಲ್ಲಿ ಇರಬೇಕಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಯಾವ ಸ್ಟೇಟಿಗೆ ಅಲಾಟ್ಮೆಂಟ್ ಅಂತ ಬರುತ್ತೆ. ಓಕೆ. ಆವಾಗ ಮೈಸೂರು ಸ್ಟೇಟ್ ಅಂತ ಇತ್ತು ಇಲ್ಲಿ, ಅಲ್ಲಿಗೆ ಅಲಾಟ್ಮೆಂಟ್ ಆಯಿತು. ಓಕೆ. ಸೊ ಅಲ್ಲಿ ಹಿಂದಿ ಮತ್ತು ಕನ್ನಡ ಎರಡೂ ಅಲ್ಲಿ ಶುರು ಮಾಡಿದೆ ಕಲಿಯೋದನ್ನು. ಇಂಗ್ಲೀಷ್ ಹೆಂಗಾದರೂ ಇತ್ತಿಲ್ವ. ನಂತರ 1 ವರ್ಷ 1.5 ವರ್ಷ ಅಲ್ಲಿ ಮುಗಿದ ಮೇಲೆ ಟ್ರೈನಿಂಗು ಸ್ಟೇಟ್ಗೆ ಬರ್ತೀವಿ. ಇಲ್ಲಿ ನಾನು 66 ನವಂಬರು ಡಿಸೆಂಬರ್ಗೆ ಈ ಸ್ಟೇಟಿಗೆ ಬಂದದ್ದು. ಈ ಹಿಂದೆ ಈ ಸ್ಟೇಟನ್ನು ಎಂದೂ ನೋಡಿರಲಿಲ್ಲ. ಓಕೆ ಓಕೆ ಓಕೆ. ಭಾಷೆನೂ ಕೂಡ ನಿಮಗೆ ಟಚ್ ಇದೆ? ಒಂದು ಶಬ್ದ ಬರ್ತಿರ್ಲಿಲ್ಲ. ಓಹೋ, ಓಕೆ. ಕಲಿತೀರಿ ನೀವು? ಇಲ್ಲಿ ಬಂದ ಮೇಲೆ ಕಲಿತದ್ದೆಲ್ಲ ನಾವು. ವೆರಿ ಗುಡ್ ಸರ್, ವೆರಿ ಗುಡ್ ಸರ್. ಈಗ ನನಗೆ ತುಂಬ ಇಂಟ್ರೆಸ್ಟ್ ಅನ್ಸೋದು, ನೀವು ಬೆಂಗಳೂರು ಕಮಿಷನರ್ ಆಗ್ತಿರಲ್ಲ. ಕಮಿಷನರ್ ಆದಾಗ ಒಂದು ರೀತಿ ಕೋದಂಡರಾಮಯ್ಯನವರ ಆ ಪೀರಿಯಡ್ ಅಂದರೆ ಒಂದು ರೀತಿ ರೌಡಿಗಳಿಗೆ ಮೈಚಳಿ ಆಗುವಂಥ ಒಂದು ಸಂದರ್ಭ ಅಂತ.
ನಿಮ್ಮದೊಂದು ಡೈಲಾಗ್ ಎಲ್ಲ ಪ್ರಸ್ತಾಪ ಆಗ್ತಿರುತ್ತೆ. ನೀವೆಲ್ಲ ನಿಮ್ಮ ಏರಿಯಾ ಲಿಮಿಟ್ಸ್ ಪೊಲೀಸ್ನವ್ರಿಗೆ ಹೇಳ್ತಿರ್ತೀರಿ, ಇಲ್ಲ ರೌಡಿಗಳಿರಬೇಕು, ಇಲ್ಲ ನೀವು ಅವ್ರ ಮೇಲೆ ಇದು ತಗೋಬೇಕು ಅನ್ನೋ ಥರದ್ದು. ಆ ಅನುಭವಗಳನ್ನ ಹಂಚ್ಕೊಳ್ತಾರೆ ಸರ್ ನೀವು ಕಮಿಷನರ್ ಆದಮೇಲೆ. ಇದು ಬೆಂಗಳೂರು ಬಹಳ ಸೆನ್ಸಿಟಿವ್ ಏರಿಯಾ. ಉಳಿದ ಮೆಟ್ರೋಪಾಲಿಟನ್ ಸಿಟೀಸ್ಗಿಂತ ಇದರ ವೈಶಿಷ್ಟ್ಯತೆ ಏನಂತಂದರೆ, ಈ ದೇಶದಲ್ಲಿ ಇರತಕ್ಕಂಥ ಎಲ್ಲ ರಾಜ್ಯಗಳಿಂದ ಜನರು ಬಂದು ಇಲ್ಲಿ ಸೆಟ್ಲ್ ಆಗ್ತಿದ್ದಾರೆ. ಹೌದು, ಕೂಲಿ ಮಾಡೋರು ಬರ್ತಿದ್ದಾರೆ, ಸೆಕ್ಯೂರಿಟಿನಲ್ಲಿ ಅವರೇ ಇದ್ದಾರೆ. ಈ ನಿಮ್ಮ ವೈಟ್ ಕಾಲರ್ ಜಾಬ್ಸ್ನಲ್ಲಿ ಎಲ್ಲ ಸ್ಟೇಟ್ಗಳಿಂದ ಬಂದು ಇಲ್ಲಿದ್ದಾರೆ. ಈ ವೈಶಿಷ್ಟ್ಯತೆಯಿಂದ ಕೆಲವು ಅಹಿತಕರ ಘಟನೆಗಳು ಜಾಸ್ತಿ ಆಗ್ತವೆ, ಒಳ್ಳೆಯ ಕೆಲಸಗಳನ್ನು ಒಂದು ಕಡೆ ಆಗ್ತಾ ಹೋಗ್ತಾಯಿದೆ. ನಾವು ಅದರ ಬಗ್ಗೆ ಗಮನ ಜಾಸ್ತಿ ಕೊಡಬೇಕಾಗುತ್ತೆ, ಅಹಿತಕರ ಘಟನೆಗಳ ಬಗ್ಗೆ. ನಾನು ಡೆಪ್ಯೂಟಿ ಕಮಿಷನರ್ ಆಗಿದ್ದಾಗ ಸಿಟಿನಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿದ್ದೆ, ದೇವರಾಜರ್ಸ್ ಕಾಲದಲ್ಲಿ. ಆವಾಗ ರೌಡಿಸಮ್ ತುಂಬ ತಾರಕಕ್ಕೇರಿತ್ತು. ಇಲ್ಲ, ಆವಾಗ ಇಬ್ಬರು ಗ್ಯಾಂಗ್ ಲೀಡರ್ಸ್ ಇದ್ದರು. ಜಯರಾಜ್ ಅಂತ ಒಬ್ಬ, ಕೊತ್ತೋಲ್ ರಾಮಚಂದ್ರ ಅಂತ ಒಬ್ಬ. ಈ ಜಯರಾಜ್ ಅನ್ನೋವನು ದೇವರಾಜರ್ಸ್ ಅಳಿಯನಿಗೆ ಸ್ವಲ್ಪ ಕ್ಲೋಸ್ ಅಂತ ಹೇಳ್ಕೊಂಡು ತಿರುಗಾಡೋನು. ನಟರಾಜ್ ಅಂತ ಒಬ್ಬರಿದ್ದರು, ದೇವರಾಜರ್ಸ್ ಅಳಿಯ, ಕುರುಬರ ಪೈಕಾತ. ಆತನಿಗೆ ಕ್ಲೋಸ್ ಆಗಿ ಹೇಳ್ಕೊಂಡು ಅವ್ರ ಜೊತೆಗೆ ತಿರುಗಾಡೋದು ಉಂಟು. ಮತ್ತು ಕೆಲವು ಫಂಕ್ಷನ್ಸ್ನಲ್ಲಿ ದೇವರಾಜರ್ಸು ಭಾಷಣ ಮಾಡ್ತಾ ಇರಬೇಕಾದ್ರೂ ಅಥವಾ ಬಂದಾಗ ಇದು ಸ್ವಾಗತ ಮಾಡಬೇಕಾದ್ರೂ ಫೋಟೋಸ್ ತೆಗೆಸ್ಕೊಂಡು ಗರೀಬಿ ಹಠಾವ್ ಅಂತ ಒಂದು ಪತ್ರಿಕೆನೂ ಮಾಡಿದೆ. ಅವನು ಯಾರು ಮುಟ್ಟಕ್ಕೆ ಹೋಗ್ತಾ ಇರಲಿಲ್ಲ ನಮ್ಮ ಪೊಲೀಸರು. ಅಷ್ಟು ಭಯ ಕ್ರಿಯೇಟ್ ಮಾಡಿ. ಆಮೇಲೆ ನಾವು ಕೇಳ್ತಾ ಇದ್ದದ್ದೇನಂತಂದರೆ, ಕಬ್ಬನ್ ಪಾರ್ಕ್ನಲ್ಲಿ ಬಹಳಷ್ಟು ಅತ್ಯಾಚಾರಗಳು ಮಾಡಿದೆ ನಮ್ಮ. ಯಾರಾದರೂ ಹುಡುಗ ಹುಡುಗಿ ಹೋದರು, ಗಂಡ ಹೆಂಡತಿ ಹೋದ್ರೂ ರಾತ್ರಿ ಅವ್ರು ಸ್ವಲ್ಪ ಲೇಟ್ ಆದರೆ ಅಲ್ಲಿ ಹೋಗಿ ಅಟ್ಯಾಕ್ ಮಾಡಿ ಇದನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಬರ್ತಿತ್ತು. ನಂತರ ಅವನು ಹಿಡಿಬೇಕಲ್ಲ, ಅವನೇ ನಮಗೂ ಒಂದು ಅವಕಾಶ ಕೊಟ್ಟ. ಜನವರಿ 25, 1977. ಅಂದರೆ ಒಂದು ದಿನ, ನೆಕ್ಸ್ಟ್ ಡೇ ರಿಪಬ್ಲಿಕ್ ಡೇ. ಸೊ ಆ ದಿನ ನಾನು ಮಹಾತ್ಮ ಗಾಂಧಿ ಪೆರೇಡ್ ಗ್ರೌಂಡ್ ಇದೆಯಲ್ಲ MG ರೋಡ್ನಲ್ಲಿ, ಅಲ್ಲಿ ನೆಕ್ಸ್ಟ್ ಡೇ ಪೆರೇಡ್ಗೆ ರಿಹಾರ್ಸಲ್ ನಡೀತಿತ್ತು. ಅದನ್ನು ಸೂಪರ್ವೈಸ್ ಮಾಡ್ತಾಯಿದ್ದೀವಿ. ಆಮೇಲೆ ಒಂದು ವೈರ್ಲೆಸ್ ಮೆಸೇಜ್ ಬಂತು. ಯಾರೋ ಒಬ್ಬರು ಕೋರ್ಟ್ ಹಾಲ್ನಲ್ಲಿ ಒಂದು ಅಪರಾಧಿ ತನ್ನ ವಿರುದ್ಧ ಇರತಕ್ಕಂಥ ವ್ಯಕ್ತಿಯನ್ನು ಅಟ್ಯಾಕ್ ಮಾಡಿ ಕತ್ತಿಗಳು ಇಟ್ಕೊಂಡು ಕೊಲ್ಲಕ್ಕೆ ಪ್ರಯತ್ನ ಮಾಡಿದ. ಸಾಕ್ಷಿ ಕೊಡ್ಲಿಕ್ಕೆ ಅವ್ರು ಬಂದಾಗ ಇವನು ಅಪರಾಧಿ ಸ್ಥಾನದಲ್ಲಿ ನಿಂತು ಆ ಸಾಕ್ಷಿದಾರನ ಕೊಲ್ಲಕ್ಕೆ ಪ್ರಯತ್ನ ಮಾಡಿದ. ಕೋರ್ಟ್ ಮ್ಯಾಜಿಸ್ಟ್ರೇಟ್ ಎದ್ದು ಹೊರಡಿದ್ರು, ಬೇರೆಯವರು ಬೆಂಚ್ಗಳ ಅಡಿಯಲ್ಲಿ ಕೂತ್ಕೊಂಡ್ಬಿಟ್ರು. ಹೌದು. ದೆನ್ ತಕ್ಷಣ ನಾನು ಅಲ್ಲಿಗೆ ಹೋದೆ. ಅಲ್ಲಿ ಹೋಗಿ ಪರಿಸ್ಥಿತಿ ಎಲ್ಲ ನೋಡಿದ್ದೀನಿ, ವಿಷಯ ತಿಳ್ಕೊಂಡಿದ್ದೀನಿ. ಅವನು ಸಾಕ್ಷ್ಯಾಧಾರ ಹೇಳುವನು ಈತನ ಅಪೋನೆಂಟ್ ರೌಡಿ, ಚಿಕ್ಕ ರೌಡಿ ಅವನು. ಇವನು ಭಾಳ ದೊಡ್ಡ ರೌಡಿ. ಆತನ ಕತ್ತಿನಿಂದ ಕಡಿದ, ಬಹಳ ಗಾಯಗಳಾಯ್ತು ಅವನಿಗೆ, ಸತ್ತಿಲ್ಲ ಅವನು ಅಲಕ್ಕಲಿ. ಜಯರಾಜ್ ಅಲ್ಲ, ಇವನು ಜಯರಾಜ್ ವಿರೋಧಿ. ಅವನಿಗೆ ಅಟ್ಯಾಕ್ ಮಾಡಿದ್ದು ಹಾಲಲ್ಲಿ ಕತ್ತಿಗಳಿಂದ. ಸರ್, ಪೊಲೀಸ್ ಏನು ಮಾಡೋಕ್ಕಾಗ್ತಿರೋ ಪರಿಸ್ಥಿತಿ ಇತ್ತ ಸರ್ ಅವಾಗ? ಅವನು ಒಂದು ಶಾಲ್ ಹಾಕ್ಕೊಂಡು 2 ಕತ್ತಿಗಳನ್ನು ಇಟ್ಕೊಂಡು ಜನವರಿ ತಿಂಗಳಲ್ವೇ ಅದರಲ್ಲಿ ಬಂದ ಕೋರ್ಟ್ ಹಾಲ್ಗೆ. ಅದು ಯಾರು ಗಮನಿಸಲಿಲ್ಲ, ಅವರು ಕತ್ತಿಗಳು ತಂದದ್ದು. ಹಾಗೆ ಆಯಿತು. ಏಕ್ದಮ್ ಶಾಲ್ ಬಿಸಾಡಿ ಕತ್ತಿಗಳು ತಗೊಂಡು ಜಂಪ್ ಮಾಡಿ ಅವನು ಹೊಡೆದ. ರಿಪೀಟೆಡ್ಲಿ ಹೊಡೆದ, ಎಲ್ಲ ಭಾಳಷ್ಟು ಕಚ್ಚಿ ಹೋಯ್ತು ತನಕ. ಅವನಿನ್ನೂ ಬದುಕಿದ್ದಾನೆ, ಚೆಕ್ಪೇಟ್ನಲ್ಲಿ ಎಲ್ಲ ಇದ್ದಾನೆ. ಆಮೇಲೆ ಅಲ್ಲಿಂದ ಓಡಿ ಹೋದ ಅವನು. ಸೊ ನೀವು ಏನು ಮಾಡೋಕ್ಕೆ ಆಗದಿರೋ ಅಷ್ಟು? ನನಗೆ ಗೊತ್ತಾದ ನಂತರ ನಾವು ಬರೋದೇ ಎಷ್ಟೋ ಟೈಮ್ ಆಗತ್ತಿಲ್ಲ. ಅವ್ನು ಕಚ್ಚಿ 5 ಮಿನಿಟ್ಸ್ನೊಳಗೆ ಮುಗಿಸ್ಕೊಂಡು ಹೋದ ಅವ. ಸರಿ, ಇನ್ನೇನು ಮಾಡಬೇಕು, ಕೇಸ್ಗಳು ರಿಜಿಸ್ಟರ್ ಮಾಡೋದು, ಇನ್ನೇನು ಇನ್ವೆಸ್ಟಿಗೇಷನ್ ನಡೀತಾ ಇರೋದು, ಇದೆಲ್ಲ ಆಗ್ತಿತ್ತು. ಬಟ್ ಮುಖ್ಯವಾಗಿ ಆತನ ಹಿಡಿಬೇಕಲ್ವೇ. ಆತನ ಹಿಡಿಬೇಕಾದ್ರೆ ಸಿಗಲಿಲ್ಲ. ಅವನು ಎಲ್ಲೆಲ್ಲಿರ್ತಾನೆ, ವಿಲ್ಸನ್ ಗಾರ್ಡನಲ್ಲಿ ಇದ್ದಿದ್ದವನು. ಅಲ್ಲೆಲ್ಲ ಹೋಗಿ ಹುಡುಕಾಡಿಸಿದ್ವಿ. ಕೊಯಂಬತ್ತೂರು, ಮೆಡ್ರಾಸು, ತಿರುಪತಿ ಎಲ್ಲ ಕಡೆನೂ ಕಳಿಸಿದ್ವಿ, ಸಿಗಲಿಲ್ಲ. ಇನ್ವೆಸ್ಟಿಗೇಷನ್ ಅಂತೂ ಬರ್ತಾಯಿತ್ತು. ಒಬ್ಬರು ಅಸಿಸ್ಟೆಂಟ್ ಕಮಿಷನರ್ ಕಡೆಯಿಂದ ಮಾಡಿಸ್ತಿದ್ದೆ, ಚೆನ್ನಾಗಿ ಮಾಡಿದಾನೆ ಅಂತ, ಸೀತಾರಾಮ ಅಂತ ಒಬ್ಬರು.
ನನಗೆ ಇನ್ಫಾರ್ಮೇಷನ್ ಬರ್ತಿರ್ಲಿಲ್ವಲ್ಲ. ಅಷ್ಟು ಹೌದು. ಆಮೇಲೆ ಒಂದಿನ ಅರ್ಧ ರಾತ್ರಿ ನನಗೆ ಮೆಸೇಜ್ ಬಂತು, ಓಕೆ, ನೀವು ಇದಕ್ಕೋಸ್ಕರ ಹುಡುಕ್ತಾ ಇದ್ರಿ ಪೊಲೀಸ್ನವರು, ಅವರು ಇಂಥ ಸಣ್ಣ ಗೆಸ್ಟ್ ಹೌಸ್ ಇದೆ, ಬಿಡದಿಯಿಂದ ಹಾರೋಹಳ್ಳಿ ಹೋಗೋ ರೋಡ್ ಒಂದಿದೆ, ಒಂದು ಕೆರೆ ಇದೆ, ಆ ಕೆರೆ ದಂಡದಲ್ಲಿ ಒಂದು ಚಿಕ್ಕ ಗೆಸ್ಟ್ ಹೌಸ್ ಇದೆ ಹಳೇದು, ಓಕೆ, ಅಲ್ಲಿದ್ದಾನೆ ಅಂತ ಹೇಳಿ ನಾನು ಇಮಿಡಿಯೇಟಾಗಿ 3 ಇನ್ಸ್ಪೆಕ್ಟರ್ಗಳನ್ನು ಕರೆಸಿದ್ವಿ. ವೀರಯ್ಯ ಅಂತ ಒಬ್ಬರಿದ್ದರು, ರಂಗಸ್ವಾಮಿ ಅಂತ ಒಬ್ಬರು, ಶಿವಸ್ವಾಮಿ ಅಂತ ಒಬ್ಬರು. ಓಕೆ, ಅವರು ಕರೆಸಿ ಹೇಳಿದ್ದೀನಿ, ಖಚಿತವಾದ ಮಾಹಿತಿ ಅಂತ ಹೇಳಿದ ಅವನು. ನೀವ್ಯಾರು ಅಂತಂದರೆ ಹೇಳಿಲ್ಲ, ಇನ್ಫಾರ್ಮೆಂಟ್. ಐ ಸೆಡ್ ಗೋ ಆ್ಯಂಡ್ ಸರೌಂಡ್ ಇಟ್, ಈಗಲೇ ಜಸ್ಟ್ ನಾವು ಫ್ರಮ್ ಮೈ ಹೌಸ್ ಯು ಹ್ಯಾವ್ ಟು ಗೋ, ಸರೌಂಡ್ ಇಟ್, ದೆನ್ ಗೆಟ್ ಹಿಮ್. ಒಂದು ವೇಳೆ ಅವನು ಬಗ್ಲಿಲ್ಲ, ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದಾನೆ ಅಂತಂದರೆ ಶೂಟ್ ಟು ಕಿಲ್ ಹಿಮ್. ಓಕೆ, ಆರ್ಡರ್ ಕೊಟ್ಬಿಟ್ರಿ. ಓಕೆ, ನಿಮ್ಮನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಬಂದರೆ ಶೂಟ್ ಟು ಕಿಲ್ ಹಿಮ್, ಸರೆಂಡರ್ ಆದರೆ ಹಿಡ್ಕೊಂಡು ಬನ್ನಿ ಅಂಥೇಳಿ. ಇವ್ರು ಹೋಗಿ ಸರೌಂಡ್ ಮಾಡಿದ್ರು. ಬಾಗಿಲು ತಟ್ಟಿದ್ರೆ ಅವರು ಕೂಗಾಡಿದ, ರೇಗಾಡಿದ, ದೆನ್ ಅವ್ರು ವಾರ್ನ್ ಮಾಡಿದ್ದಾರೆ. ಪೊಲೀಸ್ನವ್ರು ಬಂದಿದ್ವಿ, ಬಾಗಿಲು ತೆಗಿಲ್ದಿದ್ರೆ ಮುಗಿಸ್ಬಿಡ್ತೀವಿ ಅಂತ. ನನ್ನ ಕೈ ಎತ್ಕೊಂಡು ಬಂದನಂತೆ, ಇನ್ಸ್ಪೆಕ್ಟರ್ ಹೇಳಿದ ಪ್ರಕಾರ. ದೆನ್ ಹಿ ವಾಸ್ ಟ್ರೀಟೆಡ್ ಬೈ ಮೀ ಆ್ಯಂಡ್ ಶ್ರೀನಿವಾಸಲು ಅಂತ ನನ್ನ ಕೊಲೀಗಿದ್ದರು ಒಬ್ಬರು, ಅವರು DCP ಆಗಿದ್ದರು. ಈಸ್ ನೋ ಮೋರ್ ನಾವು, ತೀರೋದ್ರು. ಅವರು ನಾನು ಅವನಿಗೆ ಪೊಲೀಸ್ ಮರ್ಯಾದೆಗಳೆಲ್ಲ ಕೊಟ್ರಿ. ಇಟ್ಕೊಂಬಂದ್ರ ಸರ್ ಅವ್ರನ್ನ ಕರ್ಕೊಂಬಂದು? ಹಾಂ, ಓಕೆ. ನಂತರ ಕೇಸು ಸ್ಟ್ರಾಂಗಾಗಿ ಮಾಡಿದ್ದಾರೆ. ಕೋರ್ಟಿಗೆ ಹೋಯಿತು. ಕೋರ್ಟ್ನಲ್ಲಿ ಆತನಿಗೆ 5 ವರ್ಷ ಸಜೆ ಆಯಿತು. 5 ವರ್ಷ, ಓಕೆ, ಸೆಷನ್ಸ್ ಕೋರ್ಟಲ್ಲಿ. ಅವನು ಹೈಕೋರ್ಟ್ಗೆ ಹೋದ. ಎಲ್ಲ ಅನ್ಯಾಯ, ಎವಿಡೆನ್ಸೇ ಇಲ್ಲ ಅಂಥೇಳಿ ಏನು ಅವನು ಹೇಳಿದ್ದು. ನಮ್ಮ ಇನ್ಸ್ಪೆಕ್ಟ್ರು ಸಾಕ್ಷ್ಯಾಧಾರಗಳು ಹೈಕೋರ್ಟ್ನಲ್ಲಿ ಕೊಟ್ಟರು. ಅವನು 5 ವರ್ಷ ಅಕ್ವಿಟಲ್ ಮಾಡಿ ಅಂತ ಅವನು ಹೋದರೆ, ನಾವು 5 ವರ್ಷ ಸಾಕಾಗಲ್ಲ, 10 ವರ್ಷ ಮಾಡಿ ಅಂತ ನಾವು ಹೋಗಿದ್ದೀವಿ. ಕರೆಕ್ಟ್. ಹೈಕೋರ್ಟ್ ನಮ್ಮ ಕೇಸನ್ನೇ ಒಪ್ಪಿಕೊಂಡು 10 ವರ್ಷ ಮಾಡ್ತಾರೆ. ಓಕೆ, 10 ವರ್ಷದ ಜೈಲಿನಲ್ಲಿ 10 ವರ್ಷ ಶಿಕ್ಷೆ ಅನುಭವಿಸಿ. ಎಸ್. ಓಕೆ, ಓಕೆ. ನಿಮಗೆ ವಾರ್ನ್ ಮಾಡೋದು ಆ ಥರದ್ದೇನೇನು ಮಾಡಲಿಲ್ವಾ ಆಮೇಲೆ? ಇಲ್ಲ. ಆಮೇಲೆ ಏನಾಯಿತು ಅಂದರೆ, ಮುಂದೆ ನಾನು ಟ್ರಾನ್ಸ್ಫರ್ ಆಯಿತು, ಬಿಜಾಪುರ ಜಿಲ್ಲೆಗೆ ಹೋಗಿ, ಆಮೇಲೆ CID ಹೋಗಿ ಎಲ್ಲ ಆಯಿತು. ನಂತರ ಅವನೇ ಜಯರಾಜನ್ನು ಮುಗಿಸಿದ್ದು. ಜಯರಾಜನ್ನು ಮುಗಿಸಿದ್ದು ಕೊತ್ತವಾಲ್ ಅಂತ ಕಾಣಿಸ್ತದೆ. ನಂತರ ಆ ರೌಡಿಗಳು ನಡೀತಾ ಇತ್ತು ಬಿಟ್ಟೆ. ಆವಾಗ ನಾನು ಫಸ್ಟ್ ಇದೆಲ್ಲ ನೋಡಿದ್ದೀನಿ ಬ್ಯಾಕ್ಗ್ರೌಂಡು. ಕೊತ್ವಾಲ್ ರಾಮಚಂದ್ರ ನಾನು ಡೆಪ್ಟಿ ಕಮಿಷನರ್ ಆಗಿರೋ ತನಕ ಏಪ್ರಿಲ್ 79 ಏಪ್ರಿಲ್ 79 ತನಕ ಡೆಪ್ಟಿ ಕಮಿಷನರ್ ಆಗಿದ್ದೆ. ಅವನು ಸಿಗಲಿಲ್ಲ ನಮಗೆ. ಎಷ್ಟೇ ಪ್ರಯತ್ನ ಮಾಡಿದ್ರು, 3 ವರ್ಷ ಪ್ರಯತ್ನ ಮಾಡಿದ್ರು ಸಿಗಲಿಲ್ಲ ಅವನು, ಕೊತ್ವಾಲ್ ರಾಮಚಂದ್ರ. ಅವನೊಬ್ಬನು ಮುಗಿಸ್ಬಿಟ್ರೆ ಎಲ್ಲ ಆರಾಮಾಗತ್ತೆ ಅಂತ ನಾನು ಹೋದೆ, ಸಿಗಲಿಲ್ಲ. ನಾನು ಟ್ರಾನ್ಸ್ಫರ್ ಆಯಿತು. ಆಮೇಲೆ ಬಂದನಂತೆ ಸಿಟಿಗೆ. ಇಷ್ಟೊಳಗೆ ಒಂದು ಮುಗೀತು. ಒನ್ಸ್ ಸಿಟಿ ಬಿಟ್ಟ ಮೇಲೆ ನಾವು ಜಾಸ್ತಿ ಅಲ್ಲಿ ಏನು ನಡೀತಾ ಇದೆ ಅಂತ ನಾವು ಗೊತ್ತಾಗಲ್ಲ, ತಿಳ್ಕೊಳ್ಳೋಕ್ಕೆ ನಾವು ಹೋಗಲ್ಲ. ನಮ್ಮ ಅಧಿಕಾರಾವಧಿಯಲ್ಲಿ ಏನಾಯಿತು ಅದರ ಬಗ್ಗೆ ನಾವು ಚಿಂತನೆ ಏನ, ಹಿಂದಿನವರು ಮುಂದಿನವರು ಏನಂತೇಳಿ ನಾವು ನೋಡ್ಕೊಳ್ಳೋಕೆ ಹೋಗಲ್ಲ. ಹಾಗಾಗಿ ಕೊನೆಗೆ ಇಬ್ಬರೂ ಸತ್ತೋದ್ರು. ಇಬ್ಬರನ್ನೂ ಮರ್ಡರ್ ಆಯಿತು. ಆಮೇಲೆ ಒಬ್ಬನ ಆಯಿಲ್ ಕುಮಾರ್ ಅಂತ ಹೇಳಿ ಬಂದನಂತೆ. ಅದರಲ್ಲಿ ಅವನು ಸತ್ತೋದ. ಆಲ್ಸೋ ಬಿನ್ ಕಿಲ್ಡ್. ಅಂದರೆ ಒಂದು ರೀತಿ ನೀವು ಪೊಲೀಸ್ನವರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇದ್ದರೆ, ಅಂದರೆ ನೀವು ಆ್ಯಕ್ಷನ್ ತೊಗೊಳ್ಳಿ, ಮಟ್ಟ ಹಾಕಿ ಅನ್ನೋ ಅರ್ಥದಲ್ಲಿ ಎಲ್ಲ ಹೇಳ್ತಾ ಇರ್ತಾರೆ ಅಧಿಕಾರಿಗಳು. ಕೋದಂಡರಾಮಯ್ಯನವರು ನಮಗೆ ಅಂಥದ್ದೊಂದು ಖಡಕ್ ಸಂದೇಶ ಕೊಡ್ತಾ ಇದ್ರು ಅನ್ನುವಂಥದ್ದು. ಅದಾಯಿತು. ಆಮೇಲೆ ನಾನು ಬೇರೆ ಬೇರೆ ಪೋಸ್ಟಿಂಗ್ಗಳಲ್ಲಿ ಹೋದೆ. ಇನ್ಯಾವುದಾದ್ರು ಮರೆಯಲಾರದ ಘಟನೆಗಳು ಸರ್ ನೀವು ಆಪರೇಷನ್ ಮಾಡಿದ್ದು, ಚಾಲೆಂಜ್ ಅಂತ ಅನಿಸಿದ್ದು? SP CID ಆಗಿದ್ದೆ. ಬಿಜಾಪುರದಿಂದ ವಾಪಸ್ ಬಂದ ಮೇಲೆ ಸಿಟಿಗೆ ಬಂದೆ. CID SP ಅಂತ ಹಾಕಿದ್ರು. ರೇಣುಕಾ ರಾಜೇಂದ್ರನ್ ಕೇಸ್ ಬಂತು ನನಗೆ. ಓಕೆ. ಆ ಎಮ್ಮ ಯಾವುದೋ ಮಿನಿಸ್ಟರ್ ಆಗಿದ್ದರು ರೀ ಅವಾಗ, ರೇಣುಕಾ ರಾಜೇಂದ್ರನ್ ಅಂತ ಹೇಳಿ. ಅವ್ರ ಗಂಡ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ಲಿ ಕೆಲಸ ಮಾಡ್ತಿದ್ದವು. ಅವಳ ಮೇಲೆ ಈ ಬ್ರೈಬರಿ ಕೇಸ್, ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ನಲ್ಲಿ ಕೆಲಸ ಕೊಡ್ತೀನಿ ಅಂತ ಹೇಳಿ 40,000 ತಗೊಂಡ್ರು. ಅದು ಚೆಕ್ ಕೊಟ್ಟರು, ಅದು ಬ್ಯಾಂಕ್ನಲ್ಲಿ ಹಾಕ್ಕೊಂಡ್ರು. ನಂತರ ಒಂದು ಕೆಲಸ ಬಂದಿಲ್ಲ, ಕಂಪ್ಲೇಂಟ್ ಕೊಟ್ಟ. ಸಿಟಿನಲ್ಲಿ ಎಲ್ಲೋ ಕೇಸ್ ರಿಜಿಸ್ಟರ್ ಆಗಿ ಆ ಕೇಸ್ CIDಗೆ ಟ್ರಾನ್ಸ್ಫರ್ ಮಾಡಿದರು. ಓಕೆ. CIDನಲ್ಲಿ IG ಅವರು ನನಗೆ ವಹಿಸಿದ್ರು ಆ ಕೇಸನ್ನು. ದೆನ್ ಇನ್ವೆಸ್ಟಿಗೇಟ್ ಮಾಡಿದ್ವಿ. NB ಭಟ್ ಅಂತ ಹೇಳಿ IPS ಆಫೀಸರ್ DIG ಆಗಿದ್ದರು.
ಭಾಳ ಅಪ್ರೈಟ್ ಆಫೀಸರ್, ಆನೆಸ್ಟ್ ಆಫೀಸರ್ನು ಸಹ. ಅವರು ನಾನು ಮಾತಾಡ್ಕೊಂಡಿದ್ವಿ, ಚಾರ್ಜ್ ಶೀಟ್ ಹಾಕೋದಿದೆ. ಐ ಎಮ್ ಅ ಮಿನಿಸ್ಟ್ರು. ಓಕೆ. ಮಿನಿಸ್ಟರ್ ಆದರೂ ಚಾರ್ಜ್ ಶೀಟ್ ಹಾಕೋದು ಹೆಂಗೆ ಅಂತ ಪ್ರಶ್ನೆ ಬರುತ್ತೆ. ಹೌದು. ಪರ್ಮಿಷನ್ ತಗೋಬೇಕಾಗುತ್ತೆ ರಾಜ್ಯಪಾಲರಿಂದ ಏನಾದರೂ ಅಥವಾ ಹೆಂಗೆ? ಇಲ್ಲ, ಅಲ್ಲೇ ನಮ್ಮ ಡಿಸ್ಕಷನಲ್ಲಿ ತಿಳಿದಿದ್ದೇನೆಂದರೆ, ಅನೌಪಚಾರಿಕವಾಗಿ ಮಾತಾಡಬೇಕಾದ್ರೆ ಸಿ ಎಮ್ ತಿಳಿಸ್ಬೇಕು. ಕಾನೂನು ಪ್ರಕಾರ ಮಾತಾಡಬೇಕಾದ್ರೆ ಯಾರಿಗೆ ತಿಳಿಸೋ ಅಗತ್ಯ ಇಲ್ಲ. ಓಕೆ, ಪರ್ಮಿಷನ್ ತಗೊಳ್ಳೋ ಅಗತ್ಯ ಇಲ್ಲ, ಸಕ್ಷಮ ಪ್ರಾಧಿಕಾರದ ಅನುಮತಿ ಇಲ್ಲ. ಓಕೆ. ಅದು ಕೆಲಸದಿಂದ ನಡೆದ ಕೇಸ್ ಆದರೆ ಮಾಡ್ಬೋದು. ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ದುಡ್ಡು ತಗೊಂಡ್ರೆ ಅವ್ರ ಅಧಿಕಾರ ವ್ಯಾಪ್ತಿಗೆ ಹೆಂಗೆ ಬರುತ್ತೆ? ಓಕೆ. ಅದು ಮೀರಿ ಮಾಡಿದಾಗ ನಮ್ಗೆ ಪರ್ಮಿಷನ್ ಬೇಕಾಗಿಲ್ಲ. ಆ ಕಾರಣಕ್ಕೆ ಮಾತಾಡ್ಕೊಂಡಿದ್ವಿ, ಚಾರ್ಜ್ ಶೀಟ್ ಆಗಿಬಿಟ್ಟಿದ್ವಿ. ಓಕೆ. ಆಯಮ್ಮನ ಮೇಲೆ. ಗುಂಡರಾಯರು ಸಿ ಎಮ್. ಓಕೆ. ಗುಂಡರಾಯರಿಗೆ ಮಿನಿಸ್ಟರ್ ಮೇಲೆ ಚಾರ್ಜ್ ಶೀಟ್ ಮಾಡಿದ್ದು ಮಾರನೇ ದಿನ ಪೇಪರ್ನಲ್ಲಿ ನೋಡ್ರಿ. ಓಕೆ. ಫ್ಯೂರಿಯಸ್ ಮನುಷ್ಯ, ಭಾಳ ಸಿಟ್ಟಿಗೆದ್ದರು. ಅವ್ರದ್ದೇನೆಂದರೆ ಸ್ವಿಂಗ್ಸ್, ಈ ಕಡೆಯಿಂದ ಆ ಕಡೆಯಿಂದ ಒಂದು ಹುರುಪದಿಂದ ಮಾತಾಡ್ತಾರೆ, ಮಾಡೋರು ಇದ್ದರು. ಯಾರು? ಗುಂಡರಾಯರು. ಎಷ್ಟೋ ಬೆಂಬಲ ಮಾಡ್ತಾರೆ ಪೊಲೀಸ್ನವ್ರಿಗೆ. ಬಟ್ ಈ ವಿಷಯದಲ್ಲಿ ಹಿ ವಾಸ್ ಕ್ವೈಟ್ ಅಪ್ಸೆಟ್. ದೆನ್ ಹಿ ಗಾಟ್ ಬಟ್ ನೀವು ಯಾವುದಕ್ಕೂ ಹೀಲ್ಡ್ ಆಗಲಿಲ್ಲ. ನೀವು ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಂಡ್ರೆ. ಬಟ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡೋ ಅಧಿಕಾರ ಇದೆಯಲ್ಲ ಸರ್ಕಾರಕ್ಕೆ. ನನಗೆ ಗುಂಡರಾಯರು ಡೆಲ್ಲಿನಲ್ಲಿ ಮಾತಾಡಿ ಭಟ್ರನ್ನು DIG ಆಗಿದ್ದವ್ರನ್ನ CIDನಲ್ಲಿ ಅವನ್ನ UPನಲ್ಲಿ CRPFಗೆ ಹಾಕಿಸ್ಬಿಟ್ರು. ಓಕೆ. ದೆನ್ ಹಿ ವಾಸ್ ಅಪ್ಸೆಟ್. ನಾನು ಇಬ್ಬರು ಕೂತು ಮಾತಾಡಿದ್ವಿ. ಅರೆ, ನಮ್ಮ ಕೆಲಸ ಕಾನೂನು ಪ್ರಕಾರ ನಾವು ಮಾಡಬೇಕಾದ್ರೆ ಈ ರೀತಿ ಟ್ರಾನ್ಸ್ಫರ್ ಮಾಡೋದಿಲ್ಲ ಅಂತ ಹೇಳಿ ಅವ್ರ ಆಕ್ರೋಶ. ಅದಕ್ಕೇನು ಮಾಡಿದ್ರು ಅಂತಾರೆ, ಅವರು ಪ್ರಯತ್ನ ಮಾಡಿದ್ರು. ಗುಂಡರಾಯ ನೋಡಲಿಕ್ಕೂ ಪ್ರಯತ್ನ ಮಾಡಿದ್ರು ಅಂತ ಕಾಣಿಸ್ತದೆ, ಆಗಲಿಲ್ಲ ಅಂತ ಕಾಣಿಸ್ತದೆ. ದೆನ್ ಈ ಸಬ್ಮಿಟೆಡ್ ಇಸ್ ರೆಸಿಗ್ನೇಷನ್, NB Bhatt. ಇಟ್ ವಾಸ್ ಆಕ್ಸೆಪ್ಟೆಡ್. ಹಿ ಈಸ್ ಪ್ರಾಕ್ಟಿಸಿಂಗ್ ಇನ್ ದ ಹೈಕೋರ್ಟ್. ಈಗ ವಿಜಯ ಕಾಲೇಜ್ ಅಂತ ಇದೆಯಲ್ಲ, ಮ್ಯಾನೇಜ್ಮೆಂಟ್ ಕಮಿಟಿ ಇದೆ ನೋಡಿ, ಅದರಲ್ಲಿ ಸೆಕ್ರೆಟರಿನೂ ವೈಸ್ ಪ್ರೆಸಿಡೆಂಟ್ ಆಗಿ ಇದ್ದಾರೆ ಈಗಲೂ. ಓಕೆ. ಆಮೇಲೆ ನಿಮ್ಮ ಈ ಏನು ಅಧಿಕಾರದ ಅವಧಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವ್ದಾದ್ರು ಏನು ಹಿರಿಯ ರಾಜಕಾರಣಿಗಳು ನಿಮಗೆ ಒತ್ತಡ ಹಾಕಿದ್ದು, ಒಂಥರ ಅವಾಜ್ಗಳು ಹಾಕಿದ್ದು, ನೀವು ಅದಕ್ಕೆ ಆ ಥರದ್ದು ಏನಾದರೂ ಹೀಲ್ಡ್ ಆಗಿದ್ದು ಅಥವಾ ನೀವು ಅದಕ್ಕೆ ಪ್ರತಿರೋಧ ಕೊಟ್ಟಿದ್ದು ಏನಾದ್ರು ಅನುಭವ ಇದೆಯಾ? ಅಲ್ಲಿ ಕೆಲವರದ್ರಲ್ಲಿ ಈಲ್ಡ್ ಆಗಿಲ್ಲ, ಕೆಲವರಲ್ಲಿ ಅದು ಮಾಡೋಕ್ಕಾಗಲ್ಲ ಅಂದರೆ ಅವರು ಸುಮ್ಮನಿದ್ದರು, ಕೆಲವರಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು. ಅದೇ ಅವ್ರಿಗಿರೋ ಅಸ್ತ್ರ. ಓಕೆ. ನಮ್ಮದೇನೆಂದರೆ ನನ್ನ ವಿಚಾರ IPS ನಂದೋದು, ಯಾರೋ ಕೊಟ್ಟದ್ದಲ್ಲ. ಅದನ್ನು ಯಾರೂ ತೆಗಿಯೋಕ್ಕಾಗಲ್ಲ. ಮತ್ತು ಏನು ಮಾಡಲಿಕ್ಕಾಗುತ್ತೆ ಅವ್ರಿಗೆ? ಟ್ರಾನ್ಸ್ಫರ್ ಮಾಡಲಿಕ್ಕೆ. ಏನಾಯಿತು ಟ್ರಾನ್ಸ್ಫರ್ ಆದರೆ? ನೀವೇನು ಸಣ್ಣ ಪುಟ್ಟ ಕೆಲಸಗಳಲ್ಲಿದ್ದರೆ ಏನೋ ತೊಂದರೆ ಇದೆ ಅಂತ ಹೇಳ್ಬೋದು. ನೀವು ಸೀನಿಯರ್ ಪೊಸಿಷನ್ಸ್ನಲ್ಲಿ ಇರ್ತೀರಿ, ಎಲ್ಲೇ ಹಾಕಿದ್ರೂ ಎಲ್ಲ ಅನುಕೂಲಗಳು ಇದ್ದೇ ಇರ್ತವೆ. ಇಂಥ ಪೋಸ್ಟ್ ಬೇಕಂದರೆ ನೀವು ಆನೆಸ್ಟ್ ಆಗಿರೋಕ್ಕಾಗಲ್ಲ. ನಮಗೆ ಆ ರೀತಿ ಆಲೋಚನೆ ಮಾಡೋದು ಬಹಳ ಕೆಟ್ಟ ಸಂಪ್ರದಾಯ. ಪೋಸ್ಟ್ ಬೇಕು, ಇಂಥದ್ದು ಹುದ್ದೆಗಳು ನಿರೀಕ್ಷೆ ಮಾಡೋದು, ಹುದ್ದೆಗಳನ್ನು ಹಿಡ್ಕೊಂಡು ಕೂತ್ಕೊಳ್ಳೋದು, ಅದಕ್ಕೆ ಕೂರೋದು, ಅದಕ್ಕೆ ಒಬ್ಲೈಸ್ ಮಾಡ್ಕೊಂಡು ಹೋಗೋದೇನಿದೆ ಅಲ್ಲಿ. ಓಕೆ. ಓಕೆ. ಇನ್ನು ರಾಜಕಾರಣಕ್ಕೆ ಬರೋದಾದ್ರೆ ಸರ್, ನಿಮ್ಮ ಹೇಗೆ ನೀವು ರಾಜಕಾರಣಕ್ಕೆ ಬರ್ತೀರಿ, ಆ ಅನುಭವಗಳನ್ನ ಹಂಚ್ಕೊಳ್ಳೋದಾದ್ರೆ ಯಾರಿಗೆ ಇನ್ಫ್ಲುಯೆನ್ಸ್? ಕೆಲಸಗಳಿಗೆ, ನನ್ನ ಸರ್ವಿಸ್ಗೆ ರಾಜಕಾರಣಕ್ಕೆ ಸಂಬಂಧನೇ ಇರಲಿಲ್ಲ. ಓಕೆ. ನಂದು ಫಿಲಾಸಫಿ ಇದೆ, ಲೋಹಿಯಾ ಫಿಲಾಸಫಿ ಇದೆ. ಓಕೆ. ಬಟ್ ಕೆಲವು ಸಂದರ್ಭಗಳಲ್ಲಿ ನನ್ನನ್ನು ಟ್ರಾನ್ಸ್ಫರ್ ಮಾಡಿದ್ದು ಕೇವಲವಾಗಿ, ಉದಾಹರಣೆಗೆ ಇಬ್ಬರು ಚೀಫ್ ಮಿನಿಸ್ಟರ್ಗಳು ನನಗೆ ಬಹಳ ಕಿರುಕುಳ ಕೊಟ್ಟಿದ್ದಾರೆ. ನಾವು ಕೇರ್ ಮಾಡಿಲ್ಲ. ನಿಮಗೆ? ಓಕೆ. ಯಾವ ಕಾರಣಕ್ಕೆ ಸರ್? ನಾನು KSRTCನಲ್ಲಿ ಡೈರೆಕ್ಟರ್ ವಿಜಿಲೆನ್ಸ್ ಅಂತ ಕೆಲಸ ಮಾಡ್ತಿದ್ದೆ. ಅವಾಗ ರಾಮಕೃಷ್ಣ ಹೆಗಡೆ CM. ಓಕೆ. ರಾಮಕೃಷ್ಣ ಹೆಗಡೆ ಆಕಸ್ಮಿಕವಾಗಿ CM ಆದರು. ಆದ್ರೆ MLC ಆಗಬೇಕಲ್ವಾ? PGR ಸಿಂಧೆಯಿಂದ ರೆಸಿಗ್ನೇಷನ್ ಕೊಡಿಸಿದ್ರು ಕನಕಪುರದಲ್ಲಿ. ಹೋಗಿ ಕಂಟೆಸ್ಟ್ ಮಾಡಿದ್ರು. ಇಲ್ಲಿ KSRTCನಲ್ಲಿ ಏನು ನಡೀತು ಅಂದರೆ, ದೇವರಾಜರ್ಸ್ ಕಾಲಕ್ಕೆ ಕಾಂಟ್ರಾಕ್ಟ್ ಕ್ಯಾರೇಜಸ್ ನ್ಯಾಷನಲೈಸ್ ಮಾಡಿದರು. ಎಲ್ಲ ತಗೊಂಡ್ಬಿಟ್ಟಿದ್ದಾರೆ ಸರ್ಕಾರಕ್ಕೆ. ನಂತರ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರು ಬಹಳಷ್ಟು ಮಂದಿ ಲೋವರ್ ಕೋರ್ಟ್ಗೆ ಹೋದರು, ಹೈಕೋರ್ಟ್ಗೆ ಹೋದರು, ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ಗೆ ಹೋದವರೆಲ್ಲ
ಹೋದವ್ರು ಏನಿದ್ದಾರೆ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಮಾನ್ಯತೆ ಸಿಗಲಿಲ್ಲ. ಓಕೆ. ಕೆಲಸ ಅದರಲ್ಲಿ ಅಬ್ಸರ್ವ್ ಮಾಡಿ KSRTCನಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಯಾವುದೂ ಪುರಾವೆಗಳಿಲ್ಲ, ಅಬ್ಸರ್ವ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಲೇ ಆಯಿತು. ಇವರು ಕನಕಪುರ ಎಲೆಕ್ಷನ್ಸ್ಗೆ ಹೋದಾಗ ಇವರೆಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಸೋತವರೆಲ್ಲ ಒಂದು ಗುಂಪು ಕಟ್ಕೊಂಡು ಒಂದು ಅಸೋಸಿಯೇಷನ್ ಥರ ರಾಮಕೃಷ್ಣ ಹೆಗಡೆ ಅವರು ಕೆಲಸ ಮಾಡಿದ್ದಾರೆ. ಅಲ್ಲ, ರಾಮಕೃಷ್ಣ ಪರವಾಗಿ ಅವರು ಅಸೋಸಿಯೇಷನ್ರು ಗೆದ್ದರು. ಸರ್ ಹೇಳ್ತಾ ಇದ್ರಿ ರಾಮಕೃಷ್ಣ ಹೆಗಡೆ ಅವ್ರು ಗೆದ್ದರು. ಇವರೆಲ್ಲ ಅಸೋಸಿಯೇಷನ್ನವರು ಹೋಗಿ ನೋಡಿದ್ರಂತೆ ಅವ್ರಿಗೆ. ಓಕೆ. ನಾನು ಪರ್ಸನಲ್ಲು ನನ್ನ ಕೈಯಲ್ಲಿ ಇತ್ತು, ವಿಜಿಲೆನ್ಸ್ ಮತ್ತು ಪರ್ಸನಲ್ ಅಡ್ಮಿನಿಸ್ಟ್ರೇಷನ್. ನಾನು ಫೈಲ್ನಲ್ಲಿ ಆಗಲ್ಲ ಅಂತ ಬರೆದಿದ್ದೀನಿ. ಓಕೆ. ಸುಪ್ರೀಂ ಕೋರ್ಟ್ ಆಜ್ಞೆ ಇದೆ, ನಾಳೆ ಈ ನೀವೇನಾದರೂ ಅವ್ರನ್ನ ಅಬ್ಸರ್ವ್ ಮಾಡಿದ್ದಾದರೆ ಯಾರಾದರೂ ಸುಪ್ರೀಂ ಕೋರ್ಟ್ ಹೋದರೆ ಕಂಟೆಂಪ್ಟ್ ಕೊಟ್ಟರೆ ನಾನು ಯಾಕೆ ಅದನ್ನು ಫೇಸ್ ಮಾಡಬೇಕು, ನಾನು ಫೈಲ್ನಲ್ಲಿ ಪೊಸಿಷನ್ ಏನಂತ ತಿಳಿಸ್ತೀನಿ ಅಂಥೇಳಿ ಎಲ್ಲ ವಿವರಗಳು ಕೊಟ್ಟು ಯಾವುದೇ ಕಾರಣಕ್ಕೆ ಅವ್ರನ್ನ ತಿರುಗಿ ತಗೊಳ್ಳೋಕ್ಕೆ ಆಗಲ್ಲ ಅಂತ. ದೆನ್ ಮೀಟಿಂಗ್ ಕರೆದ್ರು. ಇವರಿದ್ರೆಲ್ಲ ನಮ್ಮ ಪ್ರಕಾಶ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, JC Lin ಚೇರ್ಮನ್, ಜಗನ್ನಾಥನ್ ಮ್ಯಾನೇಜಿಂಗ್ ಡೈರೆಕ್ಟರ್, ನಾನು ಡೈರೆಕ್ಟರ್ ವಿಜಿಲೆನ್ಸ್ ಆ್ಯಂಡ್ ಪರ್ಸನ್. ಅವ್ರಿಗೂ ನಾನು ತಗೊಂಡ ಪೊಸಿಷನ್ ಅವರು ಸಪೋರ್ಟ್ ಮಾಡ್ತಾರೆ, ಬಟ್ ಓಪನ್ ಆಗಿ ಮಾಡಲಿಕ್ಕೆ ಆಗಲಿಲ್ಲ ಅವ್ರಿಗೆ. ರಾಮಕೃಷ್ಣ ಹೆಗಡೆ ಮೀಟಿಂಗ್ ತಗೊಂಡ್ರು ಕ್ಯಾಬಿನೆಟ್ ರೂಮ್ನಲ್ಲಿ. ನಾವೆಲ್ಲ ಅವರೆಲ್ಲ ನನ್ನ ಕಡೆ ನೋಡಿ ಪೊಸಿಷನ್ ತಿಳಿಸಿ CMಗೆ ಅಂತ ಹೇಳಿದ್ರು. ಪೊಸಿಷನ್ ಹೇಳಿದ್ದೀನಿ, ಅವರು ಕೇವಲವಾಗಿ ಮಾತಾಡಿದ್ರು. ನಿಮಗೆ ನನಗೇನು ಕಲಿಸ್ತೀರಿ ಅಂದರೆ ಅಡ್ಮಿನಿಸ್ಟ್ರೇಷನ್ ಅನ್ನೋ ರೀತಿಯಲ್ಲಿ ಹೆಗಡೆ ಅವರು. ನನಗೆಲ್ಲ ಗೊತ್ತಿದೆ ಅನ್ನೋ. ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ ಸರ್, ಇರೋ ಪೊಸಿಷನ್ ಹೇಳ್ತಾ ಇದ್ದೀನಿ, ಅವ್ನು ತಗೊಳಕ್ಕಾಗಲ್ಲ ಅಂತೇಳಿ ಸಿಟ್ಟು ಬಂತವ್ರಿಗೆ. ಕುರ್ಸಿಯಿಂದ ಎದ್ರು, ಇಂಥದ್ದೇ ಕುರ್ಸಿಗೆ ಹೋಯ್ತು ಹಿಂದಕ್ಕೆ. ಆಯ್ತು ರೀ, ಅವ್ನು ತಗೋಬಾರ್ದು ಅಂತ ಹೇಳ್ತಾ ಇದ್ದಾರಲ್ಲ, ಸರ್ಕಾರ ಆರ್ಡ್ರ್ ಕೊಡಲಿ ತಗೋತೀನಿ ಅಂತ ಹೇಳಿದ್ದೀನಿ. ಆಯ್ತು ರೀ, ಆರ್ಡ್ರ್ ಕೊಡಿ. ಮುದ್ದಪ್ಪ ಅಂಥೇಳಿ ನಿಜಲಿಂಗಪ್ಪನ ಅಳಿಯ ಹೋಮ್ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಆಗಿದ್ದರು. ಮುದ್ದಪ್ಪ, ಇವ್ರಿಗೆ ಆರ್ಡ್ರ್ ಬೇಕಂತೆ, ಇವತ್ತು ಸಾಯಂಕಾಲ ಒಳಗೆ ಆರ್ಡ್ರ್ ಹೋಗಬೇಕು, ಅವ್ರನ್ನ ನಾಳೆ ಅಬ್ಸರ್ವ್ ಮಾಡಬೇಕಂತ ಹೇಳಿದ್ದು ಹೋದರು. ಓಕೆ. ಸರಿ, ಅವರೆಲ್ಲ ಸಾರಿ ಇದೆಲ್ಲ ಆಯ್ತಲ್ಲ ಅಂತ ಹೇಳಿ ಅವರೆಲ್ಲ ಸಂತಾಪ ಸೂಚಿಸಬೇಕು. ಸಂತಾಪ ಏನು ಬೇಡ, ಇರೋ ಪೊಸಿಷನ್ ಹೇಳಿದ್ದೀನಿ. ಅವರೇ ನನಗೆ ಸಪೋರ್ಟ್ ಮಾಡಿಲ್ಲ, ನನಗೆ ಹೆಗಡೆಯವ್ರಿಗೆ ಇದಾಯಿತು. ಸಾಯಂಕಾಲ ಒಳಗೆ ಆರ್ಡ್ರ್ ಕಳಿಸಿದ್ರು ಅಂದ್ರೆ ಕಳಿಸಿ ಅಂತ ಆರ್ಡ್ರ್ ಮಾಡಿದ್ರಲ್ಲ CM, ಸಾಯಂಕಾಲದೊಳಗೆ ಆರ್ಡ್ರ್ ಬಂತು. ಏನಂತ ನನ್ನನ್ನು ಟ್ರಾನ್ಸ್ಫರ್ ಮಾಡಿದ್ದು. ಎಲ್ಲಿಗೆ ಸರ್ ಟ್ರಾನ್ಸ್ಫರ್ ಬಂತು? ಏನು ಫೋನ್ ಮಾಡಿ ಬೆದರಿಕೆ ಹಾಕೋದು ಏನ್ರಿ ಅಂತ ಆ ಥರದ್ದು ಏನು ಮಾಡಲಿಲ್ವಾ? ಟ್ರಾನ್ಸ್ಫರ್ ನಾನು ಕೇರ್ ಮಾಡೋದಿಲ್ಲ, ಆದರೆ ನನಗೆ ಪೋಸ್ಟಿಂಗ್ ಕೊಡಲಿಲ್ವಾ? ವಿತೌಟ್ ಪೋಸ್ಟಿಂಗ್ ಟ್ರಾನ್ಸ್ಫರ್ಡ್ ಅಷ್ಟೇ. ಓಕೆ, ಇದು ಓಕೆ. ರಾಜಕಾರಣಕ್ಕೆ ಹೇಗೆ ಬಂದಿದೆ ಸರ್? ಇದು ಟ್ರಿಗರ್ ಆಯಿತಾ ಅಥವಾ ಹೇಗೆ? ಇದೊಂದು ನಿದರ್ಶನ ಹೊಂದಿದೆ. ಮುಂದೆ ಮತ್ತೆ KSRTC ಹೋದೆ ಮ್ಯಾನೇಜಿಂಗ್ ಡೈರೆಕ್ಟ್ರಾಗಿ. ಅವಾಗ ಬಂಗಾರಪ್ಪ CM ಆದರು. ಓಕೆ. ಅಲ್ಲಿ ಒಬ್ಬರು MLA ಚೇರ್ಮನ್ ಆಗಿದ್ದರು, ಬಂದರು. ಮೊದಲು ಅಜಿತ್ ಸೇಠ್ ಇದ್ದರು ಮಿನಿಸ್ಟ್ರು ಮತ್ತು ಚೇರ್ಮನ್ ಆಗಿ. ಅವರನ್ನು ಬಂಗಾರಪ್ಪ ತೆಗೆದುಬಿಟ್ಟು ಒಬ್ಬ MLA ಹಾಕಿದ್ರು. ನಿಮ್ಗೆ ಗೊತ್ತಿರಬೇಕು, MLA ಬಂದರು. ಆಯಿತು, ಬರ್ತಾರೆ. ಆ ಚೇರ್ಮನ್ ಕೊಡಬೇಕಾದ್ರೆ ಮರ್ಯಾದೆ ಕೊಡ್ತೀವಲ್ಲ, ರಿಸೀವ್ ಮಾಡ್ಕೊಂಡಿದ್ವಿ. ಅವ್ರ ಚೇಂಬರ್ ಕರ್ಕೊಂಡೋದ್ವಿ, ಕೂಡಿಸಿದ್ವಿ, ಅವ್ರ PA ಅವ್ರಿಗೆ ತೋರಿಸಿದ್ವಿ. ಆಮೇಲೆ ಹೇಳಿದೆ, ಏನಾದರೂ ವಿಶೇಷ ಇದ್ದರೆ ನಿಮ್ಗೆ ಹೇಳಬೇಕಂತ ತಿಳಿಸಿ ಸರ್, ನಾನು ಕಾನೂನು ಪ್ರಕಾರ ಏನಿದೆ ಅದನ್ನು ಮಾಡೋಣ ಅಂತ ಹೇಳಿ. ಅವ್ರಿಗೇನು ಗೊತ್ತಿಲ್ಲ. ಅಲ್ಲೊಂದು ಸ್ಟೋರ್ಸ್ ಪರ್ಚೇಸ್ ಕಮಿಟಿ ಅಂತ ಒಂದಿದೆ ಓಕೆ KSRTCನಲ್ಲಿ. ಎಲ್ಲ RTCಗಳಲ್ಲಿರುತ್ತೆ. ಕಾನೂನಲ್ಲಿ ಅದರ ಹೆಡ್ಡು ಮ್ಯಾನೇಜಿಂಗ್ ಡೈರೆಕ್ಟರ್. ಕಾನೂನಲ್ಲಿದೆ, ಸೆಂಟ್ರಲ್ ಗೌರ್ಮೆಂಟ್ ಕಾನೂನು. ಇವರು ಆಮೇಲೆ ಒಂದೆರಡು ಸತಿ ನನ್ನ ಹತ್ರ ಬಂದರು, ನನ್ನ ರೂಮ್ ಬಂದರು ಈ ಚೇರ್ಮನ್. ಅದು ಕೆಲವು ವಿಷಯಗಳು ಹೇಳೋಕ್ಕೂ ನನಗೆ ಮುಜುಗರ ಆಗ್ತಾಯಿದೆ. ಏನು ಸರ್, ನನಗೆ ಇಲ್ಲಿ ಚೇರ್ಮನ್ ಅಂತ ಹಾಕಿದ್ರು, ನನಗೊಂದು ಫೈಲ್ ಬರಲಿಲ್ಲ, ನನಗೆ ಯಾವುದು ಅಧಿಕಾರ ಇಲ್ಲ ಅಂದರೆ. ಅದು ಹೆಂಗೆ ಹೇಳ್ತೀರಿ ಮಿಸ್ಟರ್ ಸೌಂಡ್ಸು? ಫೈಲ್ಸ್ ನಿಮಗೆ ಬರಬೇಕಾದ್ರೆ ನಾನು ಕಳಿಸ್ತಾ ಇದ್ದೀನಿ ಇಲ್ವಾ? ಎಲ್ಲ ಫೈಲ್ಸ್ ಬರೋಲ್ಲ,
ಕಾನೂನಲ್ಲಿ ಏನು ಫೈಲ್ಸ್ ಬೇಕು ನೀವು ಹೋಗಬೇಕು ನಿಮಗೆ ಅಷ್ಟನ್ನು ಕಳಿಸ್ತೀರಿ, ನೀವೇನು ಆರ್ಡರ್ ಪಾಸ್ ಮಾಡ್ತೀರಿ ಅದನ್ನು ಮಾಡ್ತೀನಿ. ಉಳಿದದು ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಫೈಲ್ಸನ್ನು ನಿಮ್ಗೆ ಕಳಿಸಲ್ಲ. ಮತ್ತು ಯಾಕೆ ನಾನು ಬಂದಿದ್ದಂದರೆ ಅದು ನನಗೆ ಗೊತ್ತಿಲ್ಲ. ಸಿ ಎಮ್ಗೆ ಹೇಳಿದ್ರೆ ಏನೇನೋ ಹೇಳಿದ್ರೆ ಕಳಿಸ್ಕೊಟ್ರು, ಇಲ್ಲಿ ಏನು ನನಗೇನು ನಡೀತಾ ಇಲ್ವಲ್ಲ ಅಂತ. ದೆನ್ ಅವರು ಒಂದು ನೋಟ್ಸ್ ಕಳಿಸ್ತಿದ್ರು, ನಾನು ರಿಪ್ಲೈ ಕಳಿಸ್ತಿದ್ದೆ. ಒಂದು ನೋಟ್ನಲ್ಲಿ ಅವ್ರು ನನಗೆ ಇಂಥ ಫೈಲ್ಸ್ ಕಳಿಸ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಏನೋ ಬರೆದ್ರು. ನಾನು ಒಂದು ಉತ್ತರ ಕೊಟ್ಟಿದ್ದೀನಿ. ಚೇರ್ಮನ್ ಅನ್ನೋದು 2 ಟೈಪ್ ಇರುತ್ತೆ, ಎಕ್ಸಿಕ್ಯೂಟಿವ್ ಚೇರ್ಮನ್, ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್. KEB ಚೇರ್ಮನ್, ಎಕ್ಸಿಕ್ಯೂಟಿವ್ ಚೇರ್ಮನ್, ಅವ್ರು ಫುಲ್ ಅಧಿಕಾರ. ನೀವು ಅಲ್ಲಿ MD ಇಲ್ಲ ನೋಡಿ, ಚೇರ್ಮನ್ ಇರೋದು. ಇಲ್ಲಿ ನೀವು ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್, ಕಾನೂನಿನಲ್ಲಿ ಏನಾಗಬೇಕು ಅಷ್ಟಾಗ್ತದೆ ಏನೋ, ಬೇರೆ ಏನು ರೀತಿ ಮಾಡ್ತಾರೆ. ಆ ಲೆಟರ್ ತಗೊಂಡು ಹೋಗಿದ್ದು CM ತೋರಿಸಿದ್ರು, ಕೇರೆ ಮಾಡ್ತಾಯಿಲ್ಲ MD ಇದವರು ಅಂಥೇಳಿ. ಅವರು ನನಗೆ 2 ಸತಿ ಕರೆದು ಇವ್ರನ್ನ ಹಾಕಿದ್ದೀನಿ ಚೇರ್ಮನ್ ಅಂತ ಹೇಳಿ, ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತಂದರು. ಇಲ್ಲ ಸರ್, ನಾನೇನು ಅವ್ರನ್ನ ವಿರೋಧ ಮಾಡ್ತಾ ಇಲ್ವಲ್ಲ, ಕಾನೂನು ರೂಲ್ಸ್ ಪ್ರಕಾರ ಅಲ್ಲ, ಕಾನೂನು ರೂಲ್ಸ್ ಇರ್ತವೆ ಕೋದಂಡರಾಮಯ್ಯನವರೇ ಅಂತ ಹೇಳಿದ್ರು. ಇಲ್ಲ ಸರ್, ಐ ಹ್ಯಾವ್ ಬೀನ್ ಅಡ್ಜಸ್ಟಿಂಗ್, ನಾನೇನು ಅವ್ರನ್ನ ವಿರೋಧ ಮಾಡಿಲ್ವಲ್ಲ ಅಂತಂದೆ. ನೋಡಿರಿ, ಚೇರ್ಮನ್ ಜೊತೆಗೆ ಏನಾದರೂ ಸರಿ ಮಾಡ್ಕೊಳ್ಳಿ ಅಂತಂದು ಮಾತಾಡ್ತೀನಿ, ಡಿಸ್ಕಸ್ ಮಾಡ್ತೀನಿ ಅಂತ. ಏನು ನಡೀಲಿಲ್ಲ ಆಮೇಲೆ. ದೆನ್ ಒಂದಿನ ಆ ಚೇರ್ಮನ್ ನನ್ನ ರೂಮ್ಗೆ ಬಂದರು. ಸರ್, ನೀವೇನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದರೆ ನಾನು ಒಂದು ವಿಷಯ ಹೇಳ್ತೀನಿ ಅಂತ. ಹೇಳಿ ಅಂತಂದೆ. ನಾನು ನಿಮ್ಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ಸರ್ ಅಂತಂದು. ಆ MLA ಏನು ಇದ್ದಾರೆ, ಎಸ್ ಮಾಡಿಸೋದಾದ್ರೆ ಮಾಡಿಸ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಅಲ್ಲ, ನೀವೇನು ತಪ್ಪು ತಿಳ್ಕೊಬಾರ್ದು. ತಪ್ಪು ತಿಳ್ಕೊಳ್ಳೋಕ್ಕೆ ನನ್ನ ಅಪ್ಪನ ಆಸ್ತಿಲ್ಲ, ಇದು ಟ್ರಾನ್ಸ್ಫರ್ ಅನ್ನೋದು ಸರ್ವಿಸ್ ಕಂಡೀಷನ್. ನಾನು ಯಾವ ಟ್ರಾನ್ಸ್ಫರ್ ಆರ್ಡರ್ ಬಂದರೂ ಚಾರ್ಜ್ ಕೊಟ್ಟು ಹೋಗೋದೇ ನನ್ನ ಕೆಲಸ ಅಂಥೇಳಿ. ನೆಕ್ಸ್ಟ್ ಡೇ ಸಾಯಂಕಾಲಕ್ಕೆ ಆರ್ಡ್ರ್ ಬಂತು, ಪೋಸ್ಟಿಂಗ್ ಕೊಡಲಿಲ್ಲ. 2ನೇ ಬಾರಿ CM ಪೋಸ್ಟಿಂಗ್ ಕೊಡದೇ ಇರತಕ್ಕಂಥದ್ದು. ಓಕೆ ಸರ್, ಈಗ ನಿಮ್ಮ ರಾಜಕಾರಣಕ್ಕೆ ಬಂದ್ಬಿಡೋಣ ಒಂಚೂರು. ನೀವು MP ಆಗಿ ಕೆಲಸ ಮಾಡ್ತೀರಿ, ಸಿದ್ದರಾಮಯ್ಯರ ಜೊತೆ ತುಂಬ ಆಪ್ತವಾದಂಥ ಒಡನಾಟ ನಿಮ್ಮದು, ಅದನ್ನು ಸ್ವಲ್ಪ ಬೆಳಕು ಚೆಲ್ಲೋದ್ರ ಬಗ್ಗೆ, ಅದ್ರ ಬಗ್ಗೆ. ಈಗ ಅದಕ್ಕೆ ಹೋಗೋ ಮುಂಚೆ ಬ್ಯಾಂಗ್ಳೂರು ಪ್ಯಾಲೇಸು ಮತ್ತು ರೋರಿಕ್ ಎಸ್ಟೇಟ್ ಕೇಸ್ಗಳು ಹ್ಯಾಂಡಲ್ ಮಾಡಿದೆ ನಾನು ಕಮಿಷನ್ ಆಗಿದ್ದಾಗ. ಈ ಪ್ಯಾಲೇಸ್ ಕೇಸ್ನಲ್ಲಿ ಹೆಂಗೆ ಅಂತಂದರೆ, ಮಹಾರಾಜರಿಗೆ 5 ಮಂದಿ ಹೆಣ್ಣು ಮಕ್ಕಳಿದ್ದರು, ಒಬ್ಬ ಗಂಡು ಮಗ, ಶ್ರೀಕಂಠದತ್ತ ಮಗ. 5 ಮಂದಿ ಅಕ್ಕ ತಂಗಿಯರಿದ್ದರು. ಅಕ್ಕ ತಂಗಿಯರಿಗೆ ತಲಾ 51 ಎಕರೆ ಕೊಟ್ಟಿದ್ದಾರೆ ಮಹಾರಾಜವರು ಬಿಲ್ನಲ್ಲಿ. ಉಳಿದದ್ದೆಲ್ಲ ಮಗನಿಗೆ ಕೊಟ್ಟಿದ್ದಾರೆ. ಕೋಡೇಸು ಆ ಯುವರಾಣಿಗಳನ್ನ ಹಿಡ್ಕೊಂಡು ಒಂದು 3 ಒಬ್ಬೊಬ್ಬರದ್ದು ಒಂದೊಂದು ಪಾರ್ಟ್ನರ್ಶಿಪ್ ಥರ ಮಾಡಿದ್ದಾರೆ. 5 ಮಂದಿ ಕೋಡೆ ಬ್ರದರ್ಸು ಪಾರ್ಟ್ನರ್ಸು, ಒಬ್ಬ ರಾಜಕುಮಾರಿ, 6 ಮಂದಿ ಪಾರ್ಟ್ನರ್ಸು, 5 ಪಾರ್ಟ್ನರ್ಶಿಪ್ಗಳು. ಭಾಳ ಕ್ಲವರಾಗಿ ಮಾಡಿದ್ದಾನೆ ಅವ. ಅದೆಲ್ಲ ಮಾಡಿ ಈತ 2 ವರ್ಷದೊಳಗೆ 5 ವರ್ಷದೊಳಗನು ಆ ಪ್ರಾಪರ್ಟಿಗಳನ್ನ ಡೆವಲಪ್ ಮಾಡಿ ಆ ರಾಜಕುಮಾರಿಗಳಿಗೆ ಬರಬೇಕಾದ ಪಾಲು ಕೊಟ್ಬಿಟ್ಟು ತಾನು ಉಳಿಸ್ಕೊಡೋದು ಅಂತ ಹೇಳಿ ಅವರೆಲ್ಲ ಸೈನ್ ಮಾಡಿದ್ದಾರೆ. ರಿಜಿಸ್ಟ್ರನ್ ಆಗಿ ಹೋಯಿತು. 5 ವರ್ಷದೊಳಗೆ ಆಗಲಿಲ್ಲ ಅಂತಂದರೆ 2 ವರ್ಷ ಎಕ್ಸ್ಟೆನ್ಷನ್ ಅಗ್ರಿಮೆಂಟ್ನಲ್ಲಿ ಏನಿದೆ, ಟೈಮ್ ಕೊಡಬೇಕಂತ ಆತನಿಗೆ. 7 ವರ್ಷ ಆಯಿತು, ಏನಾಗಲಿಲ್ಲ. ರಾಜಕುಮಾರಿಗಳು ಅವ್ರ ಹತ್ರ ಸ್ವಲ್ಪ ಜೋರು ಮಾಡಿ ಹೇಳಿದ್ದಾರೆ, ಏನು ಆಗಲಿಲ್ಲ ನೋಡ್ರಿ, ಬಿಡಿ ಇದೆಲ್ಲ ಅಂಥೇಳಿ. ಅವನದೆಲ್ಲ ಇಲ್ಲ, ಇದೆಲ್ಲ ನನ್ನ ಸ್ವಾಧೀನದಲ್ಲೇ, ನಾನು ಬಿಡೋಕ್ಕಾಗಲ್ಲ ಅಂತ ಹೇಳಿದವ. ಓಕೆ, ಅದು ಕೋಡೇಸು. ಇವೆಲ್ಲ ಆಮೇಲೆ ಗೊತ್ತಾಯಿತು. ದೆನ್ ಒಂದಿನ ನನಗೆ ಈ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಮಾತಾಡಬೇಕಂತ ಸರ್ ಅಂತ PA ಹೇಳ್ದ. ಫೋನ್ ಬಂತಂತೆ. ದೆನ್ ತಗೊಂಡಿದ್ದೀನಿ, ಫೋನ್ ತೊಗೊಂಡು ಎಸ್ ಶ್ರೀಕಂಠದತ್ತ ಅವರೇ ಏನಾಗಬೇಕಂತ ಕೇಳಿದ್ದೀನಿ. ಮಿಸ್ಟರ್ ಕೋದಂಡರಾಮಯ್ಯ, ಇದು ಡೆವಲಪ್ಮೆಂಟ್ ಹಿಂಗಾಗಿದೆ, ಕೋಡೇಸ್ ನಮಗೆ ಮೋಸ ಮಾಡೋಕ್ಕೆ ನಮ್ಮ ತಂಗಿಯರನ್ನು ಇದು ಮಾಡಿಕೊಂಡು ಮಾಡಿದ್ದಾರೆ. ಈಗ ಬಿಡಲ್ಲ ಅಂತ ಹೇಳಿ ಸೆಕ್ಯೂರಿಟಿ ತಂದವ್ರನ್ನ ಇಟ್ಬಿಟ್ಟಿದ್ದಾರೆ ನಮ್ಮ ಜಮೀನಲ್ಲೇ. ಅದು ಆ್ಯಕ್ಷನ್ ತಗೋಬೇಕಂತಂದ್ರೆ ಆಯಿತು, ವಿಷಯ ಏನಂತ ತಿಳಿಸಿ ನನಗೆ ಕಂಪ್ಲೇಂಟ್ ಕೊಡ್ಬೋದು. ಇಲ್ಲ ಸರ್, ನಾನು ನಿಮ್ಮ ಹತ್ರ ಮಾತಾಡೋದಿದೆ ಮಿಸ್ಟರ್ ಕೋದಂಡರಾಮಯ್ಯ ಅಂತಂದ್ರೆ. ಆಯಿತು, ಮಾತಾಡಿ. ಯಾವಾಗ ಬರಲಿಕ್ಕಾಗತ್ತೆ ಅಂತಂದರು. ಅಲ್ಲ, ನೀವು ನನ್ನ ಹತ್ರ ಬರಬೇಕಾಗತ್ತೆ, ಆಸ್ಕ್ ಮೈ PA, ಅವ್ರು ಟೈಮ್ ಕೊಡ್ತಾರೆ, ಅವಾಗ ಬನ್ನಿ ಅಂತಂದೆ. ಫೋನ್ ಇಟ್ಬಿಟ್ಟೆ. ಬಂದರು, ಅವನು ಬಂದ, ಅವನ
ಅಷ್ಟರೊಳಗೆ ಒಬ್ಬ ತಂಗಿಯರು ತೀರಿ ಹೋದ್ರಂತ ಕಾಣಿಸ್ತದೆ. ಸೊ ಆತ ನಾಲ್ಕು ಮಂದಿ ಅಕ್ಕ ತಂಗಿಯರು ಏನೂ ಗೊತ್ತಿಲ್ಲ ನನಗೆ, ಬಟ್ ಸಿಸ್ಟರ್ಸ್ 5 ಮಂದಿ ಬಂದರು ನನ್ನ ಆಫೀಸ್ಗೆ. ತನ್ನ ಪೊಸಿಷನಲ್ಲೇ ಹೇಳಿದ್ರು. ಎಲ್ಲ ಕೇಳಿದ ಮೇಲೆ ಈಗ ಪ್ರಾಪರ್ಟೀಸ್ ಏನಿವೆ ಅವರು ಕೋಡಿ ಸ್ವಾಧೀನಕ್ಕೆ ಕೊಟ್ಟಿದ್ದೀರಾ ಅಂತ ಅಂದೆ ನಾನು. ಇಲ್ಲ ಅಂತಂದರು. ಹೇಗೆ ಹೇಳ್ತಾರೆ ಅಂದರೆ ನಮ್ಮ ತಂಗಿಯರೇ ಮೂರು ಪ್ರಾಪರ್ಟಿನಲ್ಲಿ ಅವರೇ ಇದ್ದಾರಿಲ್ಲ, ಎಂದು ಕೊಟ್ಟಿಲ್ಲ ಅಂತ ಹೇಳಿದರು. ಹಂಗಾದರೆ ಅದು ಅತಿಕ್ರಮ ಪ್ರವೇಶ ಆಗುತ್ತೆ, ನೀವು ಕಂಪ್ಲೇಂಟ್ ಕೊಡಿ, ಆ್ಯಕ್ಷನ್ ತಗೋತೀವಿ ಅಂತ ಕಂಪ್ಲೇಂಟ್ ಕೊಟ್ಟರು. ದೆನ್ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಇನ್ಸ್ಪೆಕ್ಟ್ರಿಗೆ ಸ್ಟಾಫಿಗೆಲ್ಲ ಹೇಳಿದ್ದೀನಿ, ಹೋಗಿ ಸೆಕ್ಯೂರಿಟಿದವ್ರು ಏನಿದ್ದಾರೆ ಅವರೆಲ್ಲ ಅವರ ಮೇಲೆ ಟ್ರೆಸ್ಪಾಸ್ ಚಾರ್ಜ್ ಇದೆ, ಅವ್ರಿಗೆ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ತಂದು 30 ಮಂದಿನ ಅರೆಸ್ಟ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ತಂದುಬಿಟ್ರು. ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್. ಫೋನ್ ಮೇಲೆ ಫೋನ್ ನನಗೆ, ಕೋಡೇಸ್ ಅಲ್ವಾ, ನನಗೆ ಕೋಡೇಸ್ ನಂತರ ಫೋನ್ ಮಾಡಿದ್ರು. ಏನು ಸರ್ ಹೀಗೆಲ್ಲ ಮಾಡ್ತಾಯಿದ್ರಿ, ಅದು ಸಿವಿಲ್ ಕೇಸ್ ಆಗುತ್ತೆ, ಇದು ನೀವು ಕ್ರಿಮಿನಲ್ ಕೇಸ್ ಮಾಡಿದ್ದೀವಿ, ನಿಮ್ಮನ್ನು ನೋಡಬೇಕು ಅಂತಂದರು. ಮಾತಾಡಬೇಕು, ನಿಮ್ಗೆ ಪೊಸಿಷನ್ ತಿಳಿಸ್ತೀವಿ ಅಂತ ಹೇಳಿ. ನಾನು ಹೇಳಿದೆ, ಕೋಡೆ ಅವರೇ, ನಿಮ್ಮ ವಿಷಯ ನನಗೆ ಚೆನ್ನಾಗಿ ಗೊತ್ತಿದೆ, ನನ್ನ ಹತ್ರ ನೀವು ಬರೋವರೆಲ್ಲ ಮಾಮೂಲಾಗಿ ಬರೋದಿಲ್ಲ ನಮ್ಮಂಥವ್ರ ಹತ್ರ. ನೀವೇನು ಬೇಕಾದ್ರೂ ವಿಧಾನಸೌಧದಲ್ಲಿ ಮಾಡಿಸ್ಕೊತಿದ್ರಿ, ಏನು ಬಹಳ ವೀಕ್ ಪೊಸಿಷನ್ ಇದ್ದಂಗಿದೆ ನಿಮ್ಮದು, ಬನ್ನಿ. ಬಂದರು ಕೋಡೆ ಬ್ರದರ್ಸು ಅಡ್ವೊಕೇಟ್ಗಳನ್ನೆಲ್ಲ ಕರ್ಕೊಂಡು ಬಂದರು, ಆರ್ಗ್ಯೂ ಮಾಡಿದರು. ನಾನು ಆರ್ಗ್ಯೂ ಮಾಡಿದ್ದೀನಿ. ಅದು ಸರ್ ಅದು ಸಿವಿಲ್ ಕೇಸು, ಅದಕ್ಕೆ ನೀವು ನಾನು ಬಿಡಬೇಕಂತೇಳಿ. ಅದು ಕೋರ್ಟ್ನಿಂದ ಆರ್ಡ್ರ್ ಬಂದರೆ ಬಿಡ್ತೀನಪ್ಪ. ನನ್ನ ತಿಳುವಳಿಕೆ ಏನಂದರೆ ಇದು ಕ್ರಿಮಿನಲ್ ಕೇಸು, ನಿಮ್ಮ ಸ್ವಾಧೀನದಲ್ಲಿ ಇರಲಿಲ್ಲ ಪ್ರಾಪರ್ಟಿ, ನೀವೇನು ಡೆವಲಪ್ ಮಾಡಲಿಲ್ಲ, ನೀವು ಸೆಕ್ಯೂರಿಟಿ ಕಳಿಸಿ ಸ್ವಾಧೀನಕ್ಕೆ ತಗೋತೀರಿ, ಸಾರಿ ಯು ಕ್ಯಾನ್ ಗೋ ಅಂತ ಹೇಳಿದ್ದೀನಿ. ಹೋದರು. ದೆನ್ ನನಗೆ ಡೆಲ್ಲಿಯಿಂದ ಫೋನ್ಸು, ಬೆಂಗಳೂರಿನಿಂದ ಫೋನ್ಸು, ಎಲ್ಲರೂ ಹೈ ಪೊಸಿಷನಲ್ಲಿದ್ದವರೇ ಫೋನ್ ಮಾಡಿದ್ದಾರೆ. ಡೆಲ್ಲಿಯಿಂದ ಫೋನು ಬಂದದ್ದು, ಹೀಗೆ ಬುದ್ಧಿಯವರು ಕೋಡೇಸ್ ಬಗ್ಗೆ ಅದೇನೋ ಮಾಡಿದ್ರಂತೆ, ಅದನ್ನು ಸ್ವಲ್ಪ ಬಿಡಬೇಕಲ್ವ ಅಂತಂದರು. ನಮ್ಮ ಬುದ್ಧಿಯವ್ರಿಗೆ ಹೇಳ್ರಿ, ಅದು ಆಗಲ್ಲ. ಯಾರು ಬುದ್ಧಿ ಅಂದರೆ ಯಾರು? ನರಸಿಂಹರಾವ್. ಅವನು ತೆಲುಗುನವನೇ, ಅವರ ಸೆಕ್ರೆಟ್ರಿ. ನಾನು ಇಟ್ಕೊಂಡು ಸಾರಿ, ಕೇಸೆಲ್ಲ ಆಗಿಬಿಟ್ಟಿದೆ, ಇದನ್ನು ಯಾವುದೇ ರಿಯಾಯಿತಿ ಯಾರಿಗೂ ತೋರ್ಸೋಕ್ಕಾಗಲ್ಲ ಕಾನೂನು ಪ್ರಕಾರ, ಸಾರಿ ಅಂತ ಹೇಳಿದ್ದೀನಿ. ಆಮೇಲೆ ಕೇಸು ಆಯಿತು, ಚಾರ್ಜ್ ಶೀಟ್ ಆಯಿತು, ನಡೀತದು. ಮುಂದೆ ಏನಾಯ್ತು ಅಂತ ಇವತ್ತಿಗೂ ನಾನು ತಿಳ್ಕೊಳ್ಳೋಕೆ ಹೋಗಲಿಲ್ಲ ಏನಾಯ್ತು ಅಂಥೇಳಿ. ಆ ದಿವಸ ಮಾಡಿದ ಕೆಲಸ ಅಷ್ಟೇ. ಇನ್ನು ನಿಮ್ಮ ರಾಜಕಾರಣದ ಪ್ರವೇಶ ಮತ್ತು ನೀವು MP ಆಗಿ ಕೆಲಸ ಮಾಡ್ತೀರಿ, ಆ ಅನುಭವಗಳು ಇದೆಲ್ಲ ಸ್ವಲ್ಪ ಹಂಚ್ಕೊಳ್ಳೋದಾದರೆ. ಈಗ ನಾನು ರಾಜಕಾರಣಕ್ಕೆ ಬಂದದ್ದು ಕಾರಣ ಏನಂತ ನೀವು ಕೇಳ್ಬೋದು. ಕರೆಕ್ಟ್. ಈ ಕೆಲವು ವಿಷಯಗಳು ಹೇಳಿದ್ದೀನಿ. ಆ ವಿಷಯಗಳಲ್ಲಿ ಕರೆಕ್ಟಾಗಿ ಕಾನೂನು ಪ್ರಕಾರ ಕೆಲಸ ಮಾಡಿದರೆ ಯಾಕೆ ಹ್ಯಾರಾಸ್ ಮಾಡ್ತಾರೆ ಇವರಿಗೆ? ಕರೆಕ್ಟ್, ಕಾನೂನು ಪ್ರಕಾರ ಕೆಲಸ ಮಾಡಿದ್ರೆ ಟಾರ್ಚರ್. ಓಕೆ, ಹೇಗೆ ಈಗ ಮಾಡ್ತಾಯಿದ್ರೆ ಅಷ್ಟು ಅಧಿಕಾರ ಇವ್ರಿಗೆ ಯಾಕೆ ಬಂತು? ಮತ್ತು ಈ ಪಾಲಿಟಿಕ್ಸ್ನಲ್ಲಿನೂ ನಾನು ಯಾಕೆ ಕೈ ಹಾಕಬಾರ್ದು ಅಂತ ಆವಾಗ ಅನಿಸ್ತು. ಓಕೆ, ಅದು ಯಾವಾಗದಿಂದ ಅನಿಸ್ತಿತ್ತು? ಫಸ್ಟ್ ರಾಮಕೃಷ್ಣ ಹೆಗಡೆ ಟ್ರಾನ್ಸ್ಫರ್ ಮಾಡಿದ್ರು ನೋಡಿ, ಅಲ್ಲಿ ನಿಮಗೆ ಟ್ರಿಗರ್ ಆಯಿತು. ಅಲ್ಲಿಂದ ಏನಪ್ಪ ಈ ಸುಪ್ರೀಂ ಕೋರ್ಟ್ ಆರ್ಡ್ರನ್ನು ಧಿಕ್ಕರಿಸಿ ಮಾಡಿ ಅಂತಂದ್ರೂ ನನಗೆ ಟ್ರಾನ್ಸ್ಫರ್ ಮಾಡಿ ಪೋಸ್ಟಿಂಗ್ ಕೊಡದೆ ಹ್ಯಾರಾಸ್ ಮಾಡ್ತಿದ್ದಾರೆ ಈ ಪಾಲಿಟಿಷಿಯನ್ಸು. ಏನಿಂತ ಅಷ್ಟು ಪವರ್ ಇದೆಯಾ ಪಾಲಿಟಿಕ್ಸ್ನಲ್ಲಿ? ವೈ ನಾಟ್ ಐ ಆಲ್ಸೋ ಸಿ ಹೌ ದೀಸ್ ಥಿಂಗ್ಸ್ ಆರ್ ಡನ್ ಅಂತ ಹೇಳಿ. ಆವಾಗ ಒಬ್ಬ ಲೀಡರ್ನು ನನ್ನ ಮನೆಗೆ ಬಂದರು. ನಾನೀಗ ಸರ್ವಿಸ್ ಬಿಟ್ಟು ರಾಜಕಾರಣಕ್ಕೆ ಬರಬೇಕಂತ ಆಲೋಚನೆ ಮಾಡಿದ್ದೆ ಆವಾಗ. ಓಕೆ, ಅದು ಗೊತ್ತಾಯಿತು ಕೆಲವು ಸರ್ಕಲ್ಸ್ನಲ್ಲಿ. ಅದು ತಿಳ್ಕೊಂಡು ಒಬ್ಬರು ಲೀಡರ್ ನನ್ನ ಮನೆಗೆ ಬಂದರು. ಬಂದು ನೀವೇನೋ ಸರ್ವಿಸ್ ಬಿಡ್ತಾ ಇದ್ದೀರಂತೆ, ಬಂದು ನಮ್ಮ ಪಕ್ಷಕ್ಕೆ ಸೇರಬೇಕು ಅಂತೇಳಿ. ಐ ಸೆಡ್ ಸಾರಿ, ಆ ಮಟ್ಟಕ್ಕೆ ಏನು ಬಂದಿರಲಿಲ್ಲ ಅಂಥೇಳಿ ಕಳಿಸ್ಕೊಟ್ಟೆ ಹೋಯಿತು. ಹಾಗೆ ಸರ್ವಿಸ್ನಲ್ಲಿ ಮುಂದುವರೆದಿದ್ದೀನಿಲ್ಲ. ಇವೆಲ್ಲ ಒಂದು ಕಡೆ ಆದರೆ ತಕ್ಷಣ ಸಿಟ್ಟು ಬಂದು ಮಾಡಬೇಕಂತ ನಾನು ರಾಜಕೀಯಕ್ಕೆ ಬರಬೇಕಂತ ಅಂದ್ಕೊಂಡದ್ದು ದೇವೇಗೌಡರ ಸರ್ಕಾರ ರಚಿಸೋದ್ರಲ್ಲಿ ನನ್ನ ಪಾತ್ರ ಇದೆ. ಓ ಹೌದಾ, ಹೇಗೆ ಸರ್? ಈ ಜೆ ಡಿ ಅವರಿದ್ರಲ್ಲ, ಜನತಾದಳದವರು, ಅವ್ರು ಗೆದ್ದರು ಎಲೆಕ್ಷನ್. ಓಕೆ, ದೇವೇಗೌಡ ಮುಖ್ಯಮಂತ್ರಿ ಆಗಬೇಕಂತ ಆಯಿತು. ಅವ್ರಿಗೆ ಮೆಜಾರಿಟಿ ಬಂತು 94 ಡಿಸೆಂಬರಲ್ಲಿ.
ಅಲ್ಲಿ 3 ಗುಂಪುಗಳಾಗಿ ಹೋಯಿತು ಜನತಾದಳದಲ್ಲಿ. ಓಕೆ. ದೇವಗೌಡದ ಒಂದು ಗುಂಪು, ರಾಮಕೃಷ್ಣ ಹೆಗಡೆದ ಒಂದು ಗುಂಪು, ಇನ್ನೊಂದು ತಟಸ್ಥ ಗುಂಪುಗಳಿತ್ತು. ಕೇಂದ್ರದಿಂದ 3 ಅಬ್ಸರ್ವರ್ಸ್ ಬಂದರು. ಓಕೆ. ಅಬ್ಸರ್ವರ್ಸ್ ಬಂದು ವಿಂಡ್ಸರ್ ಹೋಟೆಲ್ನಲ್ಲಿ ಹಿಡಿದ್ರು. ಮೀಟಿಂಗ್ ಮಾಡಬೇಕಂತ ಹೊರಟರು. ದೇವೇಗೌಡರು ಮೀಟಿಂಗ್ ಹೋಗಲಿಕ್ಕೆ MLAಗಳು ಫಾಲೋವರ್ಸ್ ಬಿಡ್ತಾ ಇಲ್ಲ ಜನತಾದಳ ಆಫೀಸ್ದಿಂದ ಅಂತ PGR ಸಿಂಧ್ಯಾ ನನಗೆ ಫೋನ್ ಮಾಡಿ ಹೇಳಿದರು. ಓಕೆ. ಸರ್ ಹಿಂಗಾಗಿದೆ, ದೇವೇಗೌಡರು ಹೋಟೆಲ್ಗೆ ಹೋಗ್ಬೇಕು, ಜನ ಬಿಡ್ತಾ ಇಲ್ಲ ಅಂಥೇಳಿ. ಹಾಗಾದರೆ ಏನು ಬೇಕು ನಿಮಗೆ ಅಂಥೇಳಿ. ನನಗೆ ನಿಮ್ಮ ಪ್ರೊಟೆಕ್ಷನ್ ಕೊಡಿ, ನಿಮ್ಮ ಇದರಲ್ಲಿ ನಾವು ಅಲ್ಲಿ ಹೋಗ್ತೀವಿ ಅಂತ ಹೇಳಿ. ದೆನ್ ನಾನಂದೆ, ನಾನು ಬಂದ ಮೇಲೆ ಪ್ರೊಟೆಕ್ಷನ್ ಕೊಡೋಣ, ಬಟ್ ಅಹಿತಕರ ಘಟನೆ ನಡೆದರೆ ಆ್ಯಕ್ಷನ್ ತಗೋತೀನಿ, ಅದು ನೀವೇ ಜವಾಬ್ದಾರಿ ಆಗ್ತೀರಿ. ಯಾಕಂದರೆ ಇದು ನಡೆಯಬೇಕಾದ್ದು ನಿಮ್ಮ ಆಫೀಸಲ್ಲಿ, ಜನತಾದಳ ಆಫೀಸ್ನಲ್ಲಿ ಅಂಥೇಳಿ. ಹೌದೇ, ಒಳಗೆ ಹೋದೆ. ದೇವೇಗೌಡರು ಇವರೆಲ್ಲ ಬಂದರು. ದೇವೇಗೌಡರು ನನ್ನ ಕೈ ಹಿಡ್ಕೊಂಡ್ರು. ನೋಡಿ ಹಿಂಗಿದೆ ಪರಿಸ್ಥಿತಿ, ಅವರೆಲ್ಲ ಹೋಗ್ತಾ ಇಲ್ಲ ಅಂಥೇಳಿ. ನೀವು ಹೋಗ್ಬೇಕೇನ್ರಿ? ಹೌದು ಹೋಗಬೇಕು, ಬನ್ನಿ ನನ್ನ ಹಿಂದೆ ಅಂತ ಹೋದೆ. ಎಲ್ಲ ಮಲಗಿದ್ರು, ದಾಟ್ಕೊಂಡು ಹೋದೆ. ದೇವೇಗೌಡರು ನನ್ನ ಹಿಂದೆ ಬಂದರು, ಕೈ ಹಿಡ್ಕೊಂಡು ಅವನು ಹೊರಗೆ ಹೋಗಿ ನನ್ನ ಕಾರಿನಲ್ಲಿ ಕೂರಿಸ್ಕೊಂಡು ವಿಂಡ್ಸರ್ ಮ್ಯಾನಲ್ಲಿ ಬಿಟ್ಟು ಬಂದೆ. ಅಲ್ಲಿ ಕುತಂತ್ರ ರಾಜಕೀಯ ನಡೀತಿತ್ತು ವಿತಿನ್ ದ ಪಾರ್ಟಿ. ಮೆಜಾರಿಟಿ ಬಂತು, ಪಾರ್ಟಿ ಲೀಡರ್ ಯಾರಂತ ಆರಿಸ್ಕೋಬೇಕಲ್ಲ, CM ಆಗಿ ಆಗಬೇಕದಮ್ಮ. ಶಾಸಕಾಂಗ ಪಕ್ಷದ ನಾಯಕ. ದೇವೇಗೌಡರನ್ನ CM ಮಾಡ್ತೀವಿ, ನಮ್ಮ ಪಕ್ಷಕ್ಕೆ ಬಹುಮತ ಬಂದರೆ ಅಂತ ಹೇಳಿ ರಾಮಕೃಷ್ಣ ಹೆಗಡೆ ಆದಿಯಾಗಿ ಹಿಂದೆ ಸ್ಟೇಟ್ಮೆಂಟ್ಗಳು ಕೊಟ್ಟರು. ಬಟ್ ಅವರು ಮೆಜಾರಿಟಿ ಬಂದ ಮೇಲೆ ಕೆಲವರಿಗೆ ನಾವ್ಯಾಕೆ ಆಗಬಾರ್ದು ಅಂತ ಕೆಲವರಿಗೆ ಅನಿಸ್ತು. ಕೆಲವರಿಗೆ ಆ ಕಾರಣ ಇವ್ರಿಗೆ ಗೊತ್ತಾಯಿತು, ದೇವೇಗೌಡ ಗ್ಯಾಂಗ್ಗೆ. ಗ್ಯಾಂಗ್ ಅವರು ಸುರಾಯ್ತು ಇರೋದ್ರ ಮುಂದೆ. ಕೊನೆಗೆ ಅವರೆಲ್ಲ ಮಾತಾಡಿಕೊಂಡು ಒಂದು ಅಗ್ರಿಮೆಂಟ್ಗೆ ಬಂದಿದ್ದಾರೆ, ದೇವೇಗೌಡರು ಆಗಲಿ ಅಂತ ಹೇಳಿ. ದೆನ್ ಜನತಾದಳ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ವಿಧಾನಸೌಧದಲ್ಲಿ ಕರೆದರು. ನನ್ನ ಜೊತೆ ಇದ್ದೀನಿಲ್ಲ. ನಂತರ ಹೋಗಿದ್ದೀವಿ, ಅಲ್ಲಿ ಇದು ನಡೀತಿತ್ತು. ಜನತಾದಳದಲ್ಲಿ ಕೆಲವು ಲೀಡರ್ಗಳು ಇವರ ಬೆಂಬಲಿಗರನ್ನು, ದೇವೇಗೌಡರ ಕಡೆಯ ಬೆಂಬಲಿಗರನ್ನು 1000 ಗಟ್ಟಲೆ ವಿಧಾನಸೌಧಕ್ಕೆ ತಗೊಂಡ್ಬಂದರು, ಸುತ್ತುವರೆದ್ರು. ನೀವು ನೋಡಿಲ್ವೇನೋ, ಕೇಳಿರ್ಲಿಕ್ಕಿಲ್ಲ. ದೆನ್ ಹೆಗಡೆಯನ್ನು ಅಟ್ಯಾಕ್ ಮಾಡಿದ್ರು, ಬೊಮ್ಮಾಯಿನ ಅಟ್ಯಾಕ್ ಮಾಡಿದ್ರು. ಒಳ ಗುಂಪುಗಳು ಬೊಮ್ಮಾಯಿ ಶೆಟ್ಟಿ ಹರಿದ್ರು. ನನ್ನ ಅವ್ರನ್ನೆಲ್ಲ ಪ್ರೊಟೆಕ್ಟ್ ಮಾಡಿ ಅವ್ರನ್ನ ಹೋಗಿ ಅಂತ ವಾಪಸ್ ಕಳಿಸ್ಕೊಟ್ಟೆ. ದೇಶಪಾಂಡೆ ಒಂದು ರೂಮ್ನಲ್ಲಿ ಕೂತ್ಕೊಂಡ್ಬಿಟ್ರು. ಅವ್ರ ಮೇಲೆ ಅಟ್ಯಾಕ್ ಆಗೋದಿತ್ತು, ಬಟ್ ಅವ್ರಿಗೂ ಪ್ರೊಟೆಕ್ಟ್ ಮಾಡಿ ಕಳಿಸಿದ್ವಿ. ದೆನ್ ಅಲ್ಲಿ ಮೀಟಿಂಗ್ ನಡೀತಿತ್ತು. ದೆನ್ ಜನ ಸೇರಿಬಿಟ್ರಲ್ಲ, ಕೂಗೋದು, ಕಲ್ಲೆಸೆಯೋದು ಶುರು ಮಾಡಿದ್ದಾರೆ ವಿಧಾನಸೌಧದ ಮೇಲೆ. ಡೆಪ್ಟಿ ಕಮಿಷನರ್ಗಳು ಏನಿದ್ರು ಸುತ್ತರು, 2-3 ಡೆಪ್ಟಿ ಕಮಿಷನರ್. ಅವ್ರೇನಂತ ಅಂದರೆ, ಇವ್ರನ್ನ ಲಾಠಿ ಚಾರ್ಜ್ ಮಾಡಿದ್ದೀವಿ, ಟೀರ್ ಗ್ಯಾಸ್ ಮಾಡಿದ್ವಿ, ಕೇಳ್ತಾ ಇಲ್ಲ ಸರ್, ಪರಿಸ್ಥಿತಿ ಕೈ ಮೀರ್ತಾ ಇದೆ, ನಮಗೆ ಫೈರಿಂಗ್ ಆರ್ಡರ್ಸ್ ಬೇಕಂತ ಕೇಳಿದರು. ನಾನಂದೆ, ನಾನು ಹೇಳುವ ತನಕ ಯಾರೂ ಫೈರ್ ಮಾಡಿಕೊಡ್ದು. ನನ್ನ ಪರ್ಸನಲ್ ಆಗಿ ನಾನು ವೈರ್ಲೆಸ್ ಮೇಲೆ ಬಂದು ಹೇಳ್ತೀನಿ, ಆಗಬೇಕಾದ್ರೆ ಅಲ್ಲಿ ತನಕ ಇದ್ರ ಬಗ್ಗೆ ಯಾರು ಮಾತಾಡಬಾರ್ದು ಅಂತ ಹೇಳಿದ್ದೀನಿ. ಅವ್ರು ಮಾತಾಡಿಲ್ಲ. ಅಷ್ಟು ಬಹಳ ಕಷ್ಟಪಟ್ಟರು ನಿಯಂತ್ರಿಸೋದಕ್ಕೆ. ದೇವೇಗೌಡರನ್ನ ಎಲೆಕ್ಟ್ ಅಂತ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡ್ಮೇಲೆ ಸ್ಪೀಚ್ ಶುರು ಮಾಡಿದರು. ಸರಿ ದೇವೇಗೌಡ್ರೆ, ಈಗ ನಿಮ್ಮ ಮಂಗಗಳು ಏನು ಮಾಡ್ತಾಯಿವೆ ಗೊತ್ತಾ ಹೊರಗಡೆ? ಅವರಲ್ಲಿ ಒಬ್ಬ ವಿಧಾನಸೌಧ ಹತ್ತಿ ನ್ಯಾಷನಲ್ ಫ್ಲಾಗ್ ತೆಗೆದು ಜನತಾದಳ ಫ್ಲಾಗ್ ಹಚ್ಚಿದ. ಅದು ಫೈರ್ ಮಾಡಬೇಕಾದ ಪರಿಸ್ಥಿತಿ ಅದು ವಿಧಾನಸೌಧ ಮೇಲೆ. ನ್ಯಾಷನಲ್ ಫ್ಲಾಗ್ ತೆಗೆದು ಅವ್ನು ಯಾರ ಕಡೆ ಅಂತಾರೆ? ಅವ್ನು ದೇವೇಗೌಡರ ಕಡೆ. ಈಗ ನಿಮ್ಮ ಮಂಗಚೇಷ್ಟೆಗಳು ಮಾಡ್ತಾ ಇದ್ದಾರೆ ನಿಮ್ಮ ಫಾಲೋವರ್ಸ್. ಇಷ್ಟವರೆಗೂ ನಾನು ಸಹಿಸ್ಕೊಂಡಿದ್ದೀನಿ. ಯಾಕಂದರೆ ಸಂವಿಧಾನದ ಪ್ರಕಾರ ಒಂದು ಸರ್ಕಾರ ಬಿದ್ದು ಹೋಯ್ತು, ಇನ್ನೊಂದು ಸರ್ಕಾರ ಆಗಬೇಕು. ಈ ಪರಿಸ್ಥಿತಿಯಲ್ಲಿ ನಾನು ಗುಂಡು ಹಾರಿಸಬಹುದಾಗಿತ್ತು. ಇದು ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ಆಯಿತು. ಆದರೆ ಕಾರಣ ಏನಂತಂದರೆ, ಜನರಲ್ಲಿ ಗುಂಪುಗಾರಿಕೆ ಇಲ್ಲ, ನಿಮ್ಮಲ್ಲಿ ಗುಂಪುಗಾರಿಕೆ. ಐ ಸೆಡ್ ಪ್ಲೀಸ್ ಟೇಕ್ ದೆಮ್ ಔಟ್, ಅದರ್ವೈಸ್ ಐ ಆಮ್ ಗೋಯಿಂಗ್ ಟು ಓಪನ್ ಫೈರ್ ಅಂತ ಹೇಳಿದೆ. ಅದನ್ನು ನಾನು ಹೇಳಿದ ಸ್ಟೇಟ್ಮೆಂಟ್ ಮೆಚ್ಚಿದವರು CM ಬೈರೇಗೌಡರು. ಅವರಂದ್ರೆ, ಏನು ಸರ್ ಇದೆಲ್ಲ ಚೇಷ್ಟೆಗಳು ಅವ್ರು ಮಾಡೋದು, ಸಾಹೇಬರು ಹೇಳೋದು ಕರೆಕ್ಟಾಗಿದೆ. ನನ್ನ ದೇವೇಗೌಡರು ಹೋಗಿ ಅವ್ರನ್ನ ಈ ವಿಧಾನಸೌಧದಿಂದ ಖಾಲಿ ಮಾಡಿಸಿರೋ ಇಲ್ಲ ನಿಮ್ಮ ಜನಾಂಗದವರು ಎಲ್ಲ ನಾನೇ ಆ್ಯಕ್ಷನ್ ತಗೊಂಡೆ. ಕೆಳಗೆ ಹೋದರು. ದೆನ್ ಎಲೆಕ್ಟ್ ಆಗ್ಬಿಟ್ರಲ್ಲ ಅಷ್ಟೊಳಗೆ. ಹೋದವರು ಟುವರ್ಡ್ಸ್ ರಾಜಭವನ ಅಂತ
ಓಕೆ. ಅಲ್ಲಿ ಪೊಲೀಸ್ನವರು ಅವ್ರನ್ನ ಒಳಗೆ ಬಿಡುವುದಿಲ್ಲ. ಬಟ್ ನಾನು ಇಲ್ಲಿ ಡಿಸ್ಪರ್ಸ್ ಮಾಡ್ತಾ ಇದ್ದೆ ರೋಡನ್ನು, ವಿಧಾನಸೌಧ ಹತ್ರ. ಅವ್ರು ಅಷ್ಟು ದೂರ ಹೋದವರು ನನ್ನ ಆಫೀಸಲ್ಲೇ ಇದೆ ಅಲ್ಲ, ಇನ್ಫೆಂಟ್ರಿ ರೋಡಲ್ಲಿ. ನನ್ನ ಆಫೀಸ್ನೊಳಗೆ ಹೋದರು. ಹೋಗಿ ಗವರ್ನರ್ಗೆ ಫೋನ್ ಮಾಡಿದ್ರು ಆಗಬೇಕಂತೇಳಿ. ಗವರ್ನರ್ ಉತ್ತರಿಸಲಿಲ್ಲ. ದೆನ್ ಇದೆಲ್ಲ ಕ್ಲಿಯರ್ ಮಾಡ್ಕೊಂಡು ಆದಮೇಲೆ ದೇವೇಗೌಡರು ಫೋನ್ ಮಾಡಿದೆ ನನಗೆ, ಗವರ್ನರು ಕೇಳ್ತಾ ಇಲ್ಲ ಅಂತ ಹೇಳಿ. ಅದಕ್ಕೂ ನಾನು ಗವರ್ನರ್ಗೆ ಫೋನ್ ಮಾಡಿದೆ. ಅವ್ರು ಹೇಗಿದ್ರು ನನ್ನ ಮೇಲೆ, ಏನು ರೀ ಹೇಗೆ ಇದು ಪ್ರಮಾಣ ವಚನ ಮಾಡಿಸುವಂಥದ್ದು, ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ಏನಿದೆ, ನೀವೇನು ಮಾಡ್ತಾ ಇದ್ದೀರಿ ಅಂತ ನನ್ನ ಮೇಲೆ ರೇಗಿದ. ನನ್ನ ಐ ಟೋಲ್ಡ್ ಹಿಮ್, ಸರ್ ದಿಸ್ ಇಸ್ ದ ಸಿಚುವೇಶನ್, ಇಟ್ಸ್ ನಾಟ್ ಎನ್ ಆರ್ಡಿನರಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಇಲ್ಲ, ಇಟ್ ಈಸ್ ಪ್ರೆಗ್ನೆಂಟ್ ವಿತ್ ಪೊಲಿಟಿಕಲ್ ಓವರ್ಟೋನ್ಸ್. ಒನ್ ಗವರ್ಮೆಂಟ್ ಇಸ್ ಗಾನ್, Constitution says another government has to form, and whatever might have happened in between, the leader has been elected. The legislature party has elected the leader, and I think you have to swear them in ಅಂತ ಹೇಳಿ. ನನ್ನ ರಾಜಭವನಿಗೆ ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಕೇಳಿದ್ರು. ಖುರ್ಷಿದ್ ಆಲಮ್ ಖಾನ್ ಗವರ್ನರ್. ಯು ಡೋಂಟ್ ವರಿ ಸರ್, ಐ ವಿಲ್ ಸಿ ದಟ್ ಎವ್ರಿಥಿಂಗ್ ಇಸ್ ಡನ್. ಅದು ಹರಿಬರಿನಲ್ಲಿ ಸರ್ಕಾರ ಫಾರ್ಮ್ ಆಗಬೇಕಲ್ಲ, ಅದಕ್ಕೆ ದೇವೇಗೌಡರು JH ಪಟೇಲ್ ಇಬ್ಬರನ್ನ ಮಾತ್ರ ರಾಜಭವನಕ್ಕೆ ಕಳಿಸ್ಕೊಟ್ಟು ಅವರು ಪದವಿ ಪ್ರಮಾಣ ಮಾಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂತ ಇಬ್ಬರು ಆದರು. ಇಷ್ಟೊಳಗೆ ಪರಿಸ್ಥಿತಿ ಸ್ವಲ್ಪ ತಿಳಿಯಾಯಿತು. ನನ್ನ ಫೋನ್ ಬಂತು, ಮುಖ್ಯಮಂತ್ರಿಗಳು ತಮ್ಮನ್ನು ಕರೀತಾ ಇದ್ದಾರೆ ಅಂತ. ಸರಿ ಹೋದೆ. ಇಬ್ಬರು ಎದ್ದು ಬಂದರು, ಕ್ಯಾಬಿನೆಟ್ ರೂಮಲ್ಲಿ ಎದ್ದು ಬಂದು ನನ್ನ ಕೈ ಹಿಡಿದು, ಇವತ್ತು ನಿಮ್ಮಿಂದ ನಮ್ಗೆ ಇಷ್ಟೆಲ್ಲ ಅನುಕೂಲ ಆಯಿತು, ಬಚಾವ್ ಮಾಡಿದೆ ನಮ್ಮನ್ನು ಅಂತೇಳಿ. ದೆನ್ ನಮ್ಮ ಸರ್ಕಾರದಲ್ಲಿ ನೀವೇ ಕಮಿಷನ್ ಆಗಿ ಮುಂದುವರಿಬೇಕು ಅಂತ ಹೇಳಿದರು. ನಾನು ಏನಂತ ಹೇಳೋದು, ಏನು ಹೇಳಲ್ಲ, ಸೆಲ್ಯೂಟ್ ಮಾಡಿ ಹೋದೆ. ಇನ್ನೇನೆ, ಹೌದು ಸರ್ ಐ ಆಮ್ ಥ್ಯಾಂಕ್ಫುಲ್ ಅಂತ ಹೇಳಲ್ಲ, ಅದೆಲ್ಲ ನನ್ನಿಂದಾಗ ಆಯಿತು. ಮುಂದೇನಾಯಿತು, ಎಲೆಕ್ಷನ್ನು ವಿಧಾನಸೌಧ ಮೀಟಿಂಗ್ ಕನ್ವೀನ್ ಆಯ್ತಿಲ್ಲ, ಹೊಸ ವಿಧಾನಸೌಧ. ಹೌದೌದು, ವಿಧಾನಸಭೆ ಅಧಿವೇಶನ ಶುರುವಾಯಿತು. ಅಧಿವೇಶನದಲ್ಲಿ ಕಾಂಗ್ರೆಸ್ನವರು ಸಿಕ್ಕಾಪಟ್ಟು ಬೈದರು JDSಗೆ, ನೀವೆಲ್ಲ ಹಿಂಗೆ ಮಾಡಿದಿರಿ ಹಾಗೆ ಮಾಡಿದಿರಿ. ದೇವೇಗೌಡರು ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಕಾಣಿಸ್ತದೆ. ಅವ್ರೇನು ಮಾಡಿದ್ದಾರೆ ಅಂದರೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅಸೆಂಬ್ಲಿನಲ್ಲಿ. ಹೌದು, ಕೆಲವು ಏನೋ ಘಟನೆಗಳು ನಡೀತು, ಲಾ ಆ್ಯಂಡ್ ಆರ್ಡರು, ನಾನು ಕಮಿಷನ್ ಕಡೆಯಿಂದ ವರದಿ ತರಿಸ್ಕೊಂಡು ಸದನದ ಮುಂದೆ ಇಡ್ತೀನಿ ಅಂತ ಆಶ್ವಾಸನೆ ಕೊಟ್ಬಿಟ್ರು. ಸದನಕ್ಕೆ ಆಶ್ವಾಸನೆ ಕೊಟ್ಟರು. ದೆನ್ ಚೀಫ್ ಸೆಕ್ರೆಟರಿ ಲೀನ್ ಫೋನ್ ಮಾಡಿದರು, ಹೀಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ನೀವೊಂದು ರಿಪೋರ್ಟ್ ಕಳಿಸ್ಕೊಡ್ಬೇಕು ಬೇಗ ಅಂತ ಹೇಳಿ. ನಾನು ಬೇಗ ಅಂತಂದರೆ ಎಷ್ಟು ಸುಲಭವಾಗಿ ಕಳ್ಸೋಕ್ಕಾಗಲ್ಲ, ಟೈಮ್ ಆಗುತ್ತೆ ಅಂತ ಹೇಳಿದೆ. ಸುಮಾರು 5-6 ದಿವಸ ಏನಾಯಿತು. ಇಷ್ಟೊಳಗೆ ಕ್ಯಾಬಿನೆಟ್ ಎಕ್ಸ್ಪ್ಯಾಂಡ್ ಆಯಿತು. PG ಅರ್ಸಿಂದ ವಾಸ್ ದ ಹೋಮ್ ಮಿನಿಸ್ಟರ್. ನನ್ನ ರಿಪೋರ್ಟ್ ಕಳಿಸಿದ್ದೀನಿ ಎಲ್ಲರಿಗೂ, ಚೀಫ್ ಸೆಕ್ರೆಟರಿ DG ಅವರು ಕಳಿಸಿ, ಹೋಮ್ ಮಿನಿಸ್ಟರ್ ಆದಲ್ಲ, ಐ ಹ್ಯಾವ್ ಟು ಕಾಲ್ ಆನ್ ಅಂತ ಹೋಗಿ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಿ ಆ ಕಾಪಿ ಆಫ್ ದ ರಿಪೋರ್ಟ್ ಅವ್ರಿಗೆ ಕೊಟ್ಟಿದ್ದೀನಿ. ಆ ರಿಪೋರ್ಟ್ ಓದಿದರು. ಅವರ ಮೇಲೆ ಅವ್ರೂ ಇದರಲ್ಲಿ ಈ ಗಲಭೆಗಳಿಗೆ ಕರ್ತರಾದವರಲ್ಲಿ ಸಿಂಧಿ ಅವರು ಒಬ್ಬರು ಅಂತ ಬರೆದಿದ್ದೀನಿ. ಅದನ್ನು ನೋಡಿ ಆಘಾತ ಆಯ್ತು ಅವರಿಗೆ. ನೇರವಾಗಿ ಬರ್ತಿದ್ರಿ ಹೋಮ್ ಮಿನಿಸ್ಟರ್ ಮೇಲೆ, ಏನು ರೀ ಹಿಂಗೆ ಬರೀತಿರಲ್ಲ, ನಾನು ಹೋಮ್ ಮಿನಿಸ್ಟರ್ ಅಂತ. ಹೌದು ಸರ್, ದಟ್ಸ್ ಐ ಕೇಮ್ ಟು ರೆಸ್ಪೆಕ್ಟ್ ಯು. ಆಮೇಲೆ ಏನೇನೋ ಸಜೆಷನ್ಸ್ ಕೊಟ್ಟರು. ಅದರಲ್ಲಿ ಏನಾದರೂ ಸುಳ್ಳು ಬರೆದಿದ್ದರೆ ಹೇಳಿ, ಡೆಫಿನೆಟ್ಲಿ ಐ ವಿಲ್ ಕರೆಕ್ಟ್ ಮೈ ಸೆಲ್ಫ್. ಇಲ್ಲಂತಂದರೆ ನಾನೇನು ಮಾಡಲಿಕ್ಕಾಗಲ್ಲ. ಅಲ್ಲ ಹಿಂಗೆ ಬರೆದ್ರೆ ಹೇಗೆ ಅಂತದ. ಐ ಸೆಡ್, ನಾನು ಬರೆದು ಕಳಿಸ್ತಾ ಇಲ್ಲ, ನೀವು ಕೇಳಿದ ರಿಪೋರ್ಟು. ಮುಖ್ಯಮಂತ್ರಿಗಳು ನನ್ನ ಹತ್ರ ರಿಪೋರ್ಟ್ ಕೇಳಿದ್ರೆ ನಾನು ಕೊಡೋಕ್ಕಾಗಲ್ಲ ಅಂತ ಹೇಳಲ್ಲ, ಆಗಲ್ಲ. ಅದನ್ನ ಕಳಿಸಿದ್ದೀನಿ. ನಾನು ವಾಲಂಟ್ರಿಯಾಗಿ ನನ್ನ ರಿಪೋರ್ಟ್ ಅಂತ ಕಳಿಸ್ತಾ ಇಲ್ಲ, ಸರ್ಕಾರದ ಕೇಳಿದ ಮೇಲೆ ಕಳಿಸ್ತಾರೆ. ಸರ್ಕಾರ ಮುಂದೆ ಈ ರಿಪೋರ್ಟ್ ಏನು ಮಾಡುತ್ತೆ ಅವ್ರಿಗೆ ಬಿಟ್ಟದ್ದು, ಕೆಲಸದ ಊಟ ಇಲ್ಲ. ಫ್ಯಾಕ್ಟ್ ಏನಿದೆ ಅದನ್ನು ನಾನು ಕೊಟ್ಟಿದ್ದೀನಿ ಅಂತೇಳಿ. ದೆನ್ ಅವ್ರು ಆಯಿತು ಅಂತ ಹೋಗಿ ಅಂತಂದ್ರೆ ಹೋದೆ. ದೆನ್ ಆ ದಿವಸ ರಾತ್ರಿ ನೆಕ್ಸ್ಟ್ ನೈಟು ರಾತ್ರಿ ಊಟ ಮಾಡ್ತಿದ್ದೆ ಕಮಿಷನ್ ಬಂಗ್ಲಾದಲ್ಲಿ. ಫೋನ್ ಬಂತು. ಯಾರು ಅಂತಂದರೆ ಚೀಫ್ ಸೆಕ್ರೆಟರಿ ಕಡೆಯಿಂದ ಫೋನು ಬಂತು. ಫೋನ್ ಮೇಲೆ ಸ್ಟ್ರೈಟಾಗಿ ಕೇಳಿದ್ದೀನಿ, ಎಲ್ಲಿ ಕಳಿಸ್ತಾ ಇದ್ರಿ ನನ್ನಂತ. ಚೀಫ್ ಸೆಕ್ರೆಟರಿ ಆ ಸಮಯದಲ್ಲಿ ಇಷ್ಟು ಬೇಗ ಫೋನ್ ಮಾಡಿದ್ರು ಆ ರಾತ್ರಿ ಅಂತಂದರೆ, ಐ ನ್ಯೂ ದಟ್ ಇಟ್ ವಾಸ್ ಅಬೌಟ್ ಮೈ, ಈ ವಾಂಟೆಡ್ ಟು ಇನ್ಫಾರ್ಮ್ ಮಿ ಅಬೌಟ್ ಮೈ ಟ್ರಾನ್ಸ್ಫರ್. ಅದಕ್ಕೆ ಸ್ಟ್ರೈಟ್ ಕ್ವಶನೇ ಕೇಳಿದ್ರಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಹೇಳಿ.
ಇಲ್ಲ, CM ಬಹಳ ಫೀಲ್ ಮಾಡಿಕೊಂಡ್ರು, ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಆದರೂ ನಿಮ್ಮನ್ನು ಒಂದು ಒಳ್ಳೆ ಪೋಸ್ಟಿಗೆ ಹಾಕ್ತಾ ಇದ್ದಾರೆ ಅಂಥೇಳಿ. ನಾನಂದೆ ಟ್ರಾನ್ಸ್ಫರ್ ಅಂದರೆ ಟ್ರಾನ್ಸ್ಫರ್, ಇಲ್ಲಿ ಆದರೂ ಹೋಗೋದೇ, ನಾನು ಎಂದು ಪ್ರೊಟೆಸ್ಟ್ ಮಾಡಿದವನು ಅಲ್ವಲ್ಲ ಅಂಥೇಳಿ. ಎಲ್ಲಿ ಅಂತಂದೆ, BDA ಕಮಿಷನರಾಗಿ ಪೋಸ್ಟ್ ಮಾಡಿದ್ದಾರೆ ಅಂತಂದರು. ಓಕೆ. ಬರಲಿ, ಆರ್ಡ್ರ್ ಬರಲಿ, ಇದನ್ನು ನಂದು ಟ್ರಾನ್ಸ್ಫರ್ ಆರ್ಡ್ರ್ ಬಂದರೆ BDA ಕಮಿಷನರ್ ಹೋಗ್ತೀನಿ ನಾನು. ಹಾಗಿಲ್ಲ, ನಿಮ್ಮನ್ನ ಟ್ರಾನ್ಸ್ಫರ್ ಮಾಡೋದು, ನೀವು ಎಲ್ಲೇ ಕೂಡ ಪ್ರಾಮಾಣಿಕವಾಗಿ ದಕ್ಷವಾಗಿ ಕೆಲಸ ಮಾಡೋದು ಇದ್ದೇ ಇತ್ತು. ರಾಜಕಾರಣಕ್ಕೆ ಹೇಗೆ ಎಂಟ್ರಿ ಕೊಡ್ತೀರಿ, ನೀವು MP ಆಗ್ತೀರಿ, ಆ ಅನುಭವಗಳು? ಕೊನೆಯದಂತಂದರೆ ನಾನು ಹೇಳಿದ ಹಾಗೆ ಕಮಿಷನರಾಗಿ ಟ್ರಾನ್ಸ್ಫರ್ ಮಾಡಿ BDA ಕಮಿಷನ್ ಅಂತ ಹಾಕಿದರು. ಐ ವಾಸ್ ಹ್ಯಾಪಿ. ಭಾಳಷ್ಟು ಮಂದಿ ಬೂಕಲ್ಟ್ ಇದ್ದಾರಲ್ಲ, ಅವರಿಗೆ ಬುದ್ಧಿ ಕಲಿಸ್ಬೋದು ಅಂತ ನನಗೆ ಸಂತೋಷ ಆಯಿತು. ನೆಕ್ಸ್ಟ್ ಡೇ CM ಫೋನ್ ಮಾಡ್ತಾರೆ ನನಗೆ ಡೆಲ್ಲಿಯಿಂದ, ಚಾರಿ ತಗೋಬೇಡಿ ಅಂತ. ಅಲ್ಲಿ ಎಂಕ್ವೈರಿ ಮಾಡಿದ್ರಲ್ಲ, ಏನಂತ ಗೊತ್ತಾಯ್ತು ನನಗೆ. ನಾನಂದೆ 2 ಸತಿ ಹಿಂಗೆ ಚೀಫ್ ಮಿನಿಸ್ಟರ್ಗಳನ್ನ ಟ್ರಾನ್ಸ್ಫರ್ ಮಾಡಿ ಪೋಸ್ಟಿಂಗ್ ಕೊಡದೆ ಹೆರಾಸ್ ಮಾಡಿದ್ದಾರೆ, ಇದೇನು 3ನೇ ಇದ ನೀವು ಮಾಡೋದು ಅಂತ ದೇವೇಗೌಡರು ಕೇಳಿದ್ದೀನಿ. ಇಲ್ಲ, ತಪ್ಪು ತಿಳ್ಕೊಬೇಡಿ ಸರ್ ಅಂತ ಏನೇನೋ ಹೇಳಿ, ಚಾರ್ಜ್ ತಗೋಬೇಡಿ, ದಯವಿಟ್ಟು ಚಾರ್ಜ್ ತಗೋಬೇಡಿ ಅಂತ ಹೇಳಿದ್ರು. ನನಗೆ ನಾಳೆನೇ ಬರ್ತಾ ಇದ್ದೀನಿ, ಬೇರೆ ಪೋಸ್ಟಿಂಗ್ ಕೊಡ್ತೀನಿ ಅಂತೇಳಿ. ಇಟ್ಸ್ ನಾಟ್ ಕರೆಕ್ಟ್, ಯು ಆರ್ ನಾಟ್ ಡೂಯಿಂಗ್ ಜಸ್ಟಿಸ್ ಅಂತ ಹೇಳಿ ಫೋನ್ ಇಟ್ಟುಬಿಟ್ಟೆ. ಆಮೇಲೆ ಬಂತು, ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿ ಬೇರೆ ಪೋಸ್ಟ್ ಹಾಕಿದ್ದಾರೆ. ಅದು ದಟ್ ವಾಸ್ ದಿ ಲಾಸ್ಟ್ ಸ್ಟಾಪ್. ಇನ್ ಪಾಲಿಟಿಕ್ಸ್ಗೆ ಹೋಗ್ಬೇಕಂತ ಆ ದಿವಸ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಜನತಾದಳಕ್ಕೆ ಸೇರಿದ್ದೀನಿ. ನೀವು ಕೇಳ್ಬೋದು, ಇಷ್ಟೆಲ್ಲ ಜನತಾದಳ, ಹೌದು ಇಷ್ಟೆಲ್ಲ ನೀವು ಜನತಾದಳದಲ್ಲೇ ಯಾಕೆ ಹೋಗಿದ್ದೀವಿ ಅಂತ ಹೇಳಿ. ನಾನು ಕಾಂಗ್ರೆಸ್ ಹೋಗಲಾರೆ. ಎಮರ್ಜೆನ್ಸಿ ವಿಷಯ ತಗೊಳ್ಳಿ, ಅವರ ರಾಜಕೀಯ ಧೋರಣೆ ತಗೊಳ್ಳಿ, ಇವೆಲ್ಲ ನೋಡಿದ ಮೇಲೆ ನನಗೇನಂತಂದರೆ, ಜನತಾದಳ ಅನ್ನೋದು ಲೋಹಿಯಾ JPಗಳ ಪಾರ್ಟಿ. ಅದು ಯಾರೋ ಮಾಡಿದ್ದಲ್ಲ, ದೇವೇಗೌಡ ಮಾಡಿದ್ದಿಲ್ಲ, ಯಾರ ಅಪ್ಪಂದಲ್ಲ. ದ ಬ್ಯಾಕ್ಗ್ರೌಂಡ್ ಇಸ್ ಲೋಹಿಯಾ ಆ್ಯಂಡ್ ಇವ್ರ JPದವ್ರ ಮೂವ್ಮೆಂಟ್ ಇದ್ರು. ಸೊ ಅಲ್ಲಿಗೆ ಸೇರಬೇಕಂತ ಹೇಳಿ ಹೋಗಿ ಸೇರ್ಕೊಂಡಿದ್ದೀನಿ. ಅದಕ್ಕೆ ಡೀಟೇಲಾಗಿ ಬೇಡ ಅಂತ ಹೇಳಿದ್ರಲ್ಲ, ಅಷ್ಟಕ್ಕೆ ಸೇರ್ಕೊಂಡಿದ್ದೀನಿ. ಮತ್ತು ಏನು ಮಾಡಬೇಕಂತಂದರೆ, ಪಾರ್ಲಿಮೆಂಟ್ಗೆ ಹೋಗೋಣ ಅಂತ ನಾನೇ ಡಿಸೈಡ್ ಮಾಡಿ. ಅಸೆಂಬ್ಲಿ ನನಗೆ ಹಿಡ್ಸೋಕ್ಕಾಗಲ್ಲ. ಪಾರ್ಲಿಮೆಂಟ್ಗೆ ಹೋಗಿ ನನ್ನ ಉದ್ದೇಶ ಏನಂತಂದರೆ, ಇನ್ನೂ 3 ವರ್ಷ ಏನು ಸರ್ವಿಸ್ ಇತ್ತು, ಇದ್ದರೆ ಇರುತ್ತೆ ಬಿಡಿ, ಏನು ಮಹಾ ಆದರೆ DG ಆಗ್ತೀವಿ, ಏನು ದೊಡ್ಡದು ವಿಶೇಷ, ಅಲ್ಲಿನೂ ಟ್ರಾನ್ಸ್ಫರ್ ಮಾಡಿದ್ರೆ ಹೋಗಬೇಕಲ್ಲ. ಸೊ ಇದಕ್ಕೀಗ ರಾಜಕೀಯಕ್ಕೆ ಹೋಗೋಣ, ರಿಟೈರ್ಮೆಂಟ್ ಬೆನಿಫಿಟ್ಸ್ ಎಲ್ಲ ಬಂದೇ ಬರ್ತವೆ, ಪೆನ್ಷನ್ ಮಾತ್ರ ಕಡಿಮೆ ಆಗುತ್ತೆ, ಅದೇನು ದೊಡ್ಡ ತಲೆ ಚಚ್ಕೊಳ್ಳೋದು ಬೇಕಾಗಿಲ್ಲ ಅಂತ ಹೇಳಿ ಸೇರ್ಕೊಂಡಿದ್ದೀನಿ. ದೇವೇಗೌಡರಿಗೆ ಹೇಳಿ, ದೆನ್ ಲಾಲು ಪ್ರಸಾದ್ ಯಾದವ್ ಅಧ್ಯಕ್ಷರಾಗಿದ್ದರು, ಜನತಾದಳ ಅಧ್ಯಕ್ಷ. ಅವರಿಬ್ಬರ ಹತ್ರ ಮಾತಾಡಿ ರೆಸಿಗ್ನೇಷನ್ ಕೊಟ್ಟೆ, ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡಿದ್ದೀನಿ. ಜನತಾದಳದಲ್ಲಿ ಸೇರಿದ್ದೀನಿ, ಟಿಕೆಟ್ ಕೇಳಿದ್ದೀನಿ. ಅದನ್ನು ದೇವೇಗೌಡರಿಗೂ ಹೇಳಿದ್ದೀನಿ ಸೇರೋ ಮುಂಚೆ, ನಾನು ಬರ್ತಾಯಿದ್ದೀನಿ, ನನ್ನ ಉದ್ದೇಶ ಹೆಂಗೆ ಅಂಥೇಳಿ. ಆಯಿತು ಪರವಾಗಿಲ್ಲ, ಹೋಗಿ ಮಾಡಿ ಅಂತಂದರೆ ಮಾಡಿದ್ದೀನಿ. ಆ ನಂತರ ಅದೇ ಪಾರ್ಟಿನವರು ನನಗೆ ಚಿತ್ರದುರ್ಗ ಟಿಕೆಟ್ ಕೊಡಲಿಕ್ಕೆ ಅಪೋಸ್ ಮಾಡಿದ್ದಾರೆ. ಬಟ್ ನನಗೆ ಗೊತ್ತಿಲ್ಲದೆ ನನ್ನ ಸಪೋರ್ಟ್ ಮಾಡಿದವರು ರಾಮಕೃಷ್ಣ ಹೆಗಡೆ JH ಪಟೇಲ. ಅದಕ್ಕೆ ಡೆಲ್ಲಿನಲ್ಲಿ ಮೀಟಿಂಗ್ನಲ್ಲಿ ಟಿಕೆಟ್ ನನಗೆ ಕೊಡಬೇಕಂತ ಹೇಳಿ ಬಂತು, ಗೆದ್ದೆ. ಈಗ ಏನು ಅಧಿಕಾರಶಾಹಿಯಿಂದ ಶಾಸಕಾಂಗ ವ್ಯವಸ್ಥೆ, ಒಂದು ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂಥ ಅನುಭವ. ಅಲ್ಲಿ ನನ್ನ ವಿರುದ್ಧ ಕಂಟೆಸ್ಟ್ ಮಾಡಿದವರು ಅಂತಂದರೆ BJP ಕಡೆಯಿಂದ ಹಾವನೂರು, LJ ಹಾವನೂರು, ಕಾಂಗ್ರೆಸ್ ಕಡೆಯಿಂದ ಮೂಡಗಿರಿಯಪ್ಪ, ನಾನು ಜನತಾದಳದಿಂದ. ಹಿಂಗೆ ಪತ್ರಕರ್ತರೆಲ್ಲ ನಮ್ಮ ಮೂರನ್ನು ಕರೆದು ಏನೇನು ಮಾಡಬೇಕಂತ ಕೇಳಿದ್ರು. ಆವಾಗ ನಾನು ಮಾತಾಡಿದ್ದೀನಿ. ಮಾತಾಡುವಾಗ ನೀವು ಯಾವ ಜಾತಿನವರು ಅಂತ ಒಬ್ಬರು ಕೇಳಿದ್ರು. ನಿಮ್ಗೆ ಗೊತ್ತಿಲ್ವೇ ಇಂಥ ಜಾತಿನವನು, ನಿಮ್ಗೆ ಯಾಕೆ ಬೇಕು ಅಂತ. ಇಲ್ಲೆಲ್ಲ ನೀವು ಜಾತಿ ನೋಡ್ಕೊಂಡು ಬರ್ತಾ ಇದ್ರಲ್ಲ ಚಿತ್ರದುರ್ಗಕ್ಕೆ ಅಂತ ಅಂದರು. ಅದಕ್ಕೆ ನಾನು ಉತ್ತರ ಕೊಡೋ ಮುಂಚೆನೇ LJ ಹಾವನೂರು ಬೈದರು ಅವ್ರಿಗೆ, ಇಂಥ ದರಿದ್ರ ಕ್ವಶನ್ಸ್ ಹಾಕಬೇಡ್ರಿ, ಅವರು ಒಳ್ಳೆ ಆಫೀಸರ್, ಅವ್ರ ಉದ್ದೇಶ ಬೇರೆ, ಜಾತಿಗೆ ಪ್ರಶ್ನೆ ಯಾಕೆ ಸೇರ್ತೀರಿ ನೀವು ಅಂತ ಹೇಳಿ ನೀವು ಮಾತಾಡಿ ಸರ್ ಅಂತ ನನಗೆ ಹೇಳಿದರು. ದೆನ್ ನಾನು ನನ್ನ ಮಾತಿನಲ್ಲಿ 3 ಆಶ್ವಾಸನೆಗಳು ಕೊಟ್ಟಿದ್ದೀನಿ ಅವ್ರಿಗೆ. ನಾನು ಬಂದಿದ್ದು, ಒಂದು, ಈ ಪ್ರಾಂತಲಯದಲ್ಲಿ ಏನಿದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ SC ST OBC ಇರತಕ್ಕಂಥ ಏರಿಯಾ ಇದು. ನಾವು ಲೋಹಿಯಾ ಅನುಯಾಯಿಗಳಾದ್ದರಿಂದ ಈಗ ಈ 3 ಜನಾಂಗಗಳು ಸೇರಿದ್ರೇ ಮೆಜಾರಿಟಿ ಆಗಿಬಿಡ್ತಾರೆ. ನಾಯಕರು, ಗೋಲ್ಡರು ಮತ್ತು SCದವರು
ಆ ಕ್ಷೇತ್ರದಲ್ಲಿ ಅವರ ಸೇವೆ ಮಾಡೋಣ. ಮತ್ತು ಇದು ಬಹಳ ಬ್ಯಾಕ್ವರ್ಡ್ ಜಿಲ್ಲೆ ಆಗಿದೆ, ಅದನ್ನು ಮಾಡೋ ಉದ್ದೇಶದಿಂದ ಬಂದಿದ್ದೀನಿ. ಮತ್ತು ನಾನು ಕೊಡೋ ಆಶ್ವಾಸನೆಗಳೇನಂದರೆ ಅಪರ ಭದ್ರಾ ಸ್ವಲ್ಪ ಸ್ಟಡಿ ಮಾಡ್ಕೊಂಡಿದ್ದೆ. ಅಪರ ಭದ್ರಾ ಪ್ರಾಜೆಕ್ಟ್ ಅನ್ನೋದು ಪೆಂಡಿಂಗ್ ಇದೆ, 45 ವರ್ಷಗಳಿಂದ ಪೆಂಡಿಂಗ್ ಇದೆ. ನಿಜಲಿಂಗಪ್ಪನವರು ಹೊಸದುರ್ಗದಲ್ಲಿ ಸೋತ ಮೇಲೆ ಆ ಪ್ರಾಜೆಕ್ಟ್ ಸತ್ತು ಹೋಯ್ತು ಅಂತ ತಿಳ್ಕೊಂಡ್ರು ಎಲ್ಲರೂ. ಅದನ್ನು ಹೇಳಿದ್ರೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅದನ್ನು ಮಂಜೂರು ಮಾಡಿಸೋ ಪ್ರಯತ್ನ ಮಾಡ್ತೀನಿ. ಒಂದು. ಎರಡನೇದು, ಇವತ್ತು ನೀವು ಟ್ರೈನಿಗೆ ಹೋಗಬೇಕಾದ್ರೆ ಎಲ್ಲೋ ಹೋಗಿ ಎಲ್ಲೋ ಟ್ರೈನ್ ಹತ್ತಬೇಕಾಗತ್ತೆ. ಈ ಧಾರವಾಡ ಟು ತುಮಕೂರು ಡೈರೆಕ್ಟ್ ಲೈನು, ರೈಲ್ವೆ ಲೈನು ಮಾಡಿಸಿ ಅದು ಇಡೀ ಬಾಂಬೆ ಬೆಂಗಳೂರು ಲೈನ್ಗೂ ಅನುಕೂಲ ಆಗುತ್ತೆ. ಈ ತುಮಕೂರು ಚಿತ್ರದುರ್ಗ ಜಿಲ್ಲೆಗಳಿಗೂ ಅನುಕೂಲ ಆಗುತ್ತೆ. ಮತ್ತು ಸ್ವಲ್ಪ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಟ್ರಾನ್ಸ್ಪೋರ್ಟ್ ಇದ್ದರೆ. ಅದು ಎರಡನೇದು. ಮೂರನೇದು, ಇಂಡಸ್ಟ್ರಿಯಲ್ ಆಗಿ ಎಷ್ಟು ಬೆಳೆಸೋಕ್ಕಾಗತ್ತನ್ನೋ ಅದನ್ನು ಸ್ಟಡಿ ಮಾಡಿ ಮಾಡ್ತೀನಿ. 3 ಆಶ್ವಾಸನೆಗಳು ಇಟ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ದೀನಿ, ಸೇರಿದ್ದೀನಿ. ನಾನು ಪಾರ್ಲಿಮೆಂಟ್ನಲ್ಲಿ ಈ ವಿಷಯಗಳು ಎತ್ತಿದ್ದೀನಿ. ಒಂದೇನೆಂದರೆ ಭದ್ರಾ ಮೇಲ್ದಂಡೆ ಯೋಜನೆ ಆಗಲೇಬೇಕಂತ ದೊಡ್ಡ ಹೋರಾಟ ಆಗುತ್ತೆ. ನಾನು ರೈಲ್ವೆ ಲೈನ್ ಆಗಬೇಕಂತ ಮಾಡಿದ್ದೀನಿ. ಮತ್ತು ಈ ಕಾಡುಗೊಲ್ಲರು, ಇದು ಎಸ್ ಟಿ ಹಟ್ಟಿಗೊಲ್ಲರು, ಕಾಡುಗೊಲ್ಲರು, ಅವರು ಎಷ್ಟಿಗೆ ಕರೆಕ್ಟಾಗಿ ಸೂಟ್ ಆಗೋರು ಅಂದರೆ ಇವರೇ. ಅವ್ರನ್ನ ಇಲ್ಲಿವರೆಗೆ ಎಸ್ ಟಿ ಮಾಡಿಲ್ಲ. ಅದನ್ನು ಪ್ರಯತ್ನ ಮಾಡ್ತೀನಿ ಅಂತಲೂ ಹೇಳಿದ್ದೀನಿ. ಆ 2 ವಿಷಯಗಳ ಬಗ್ಗೆ, ಈ 3 ವಿಷಯಗಳ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದೆ. ಓಕೆ. ರಾಮ್ವಿಲಾಸ್ ಪಾಸ್ವಾನ್ ಆಗಲಿ, ಇರಿಗೇಷನ್ ಮಿನಿಸ್ಟ್ರಿ UP ದವರು ಒಬ್ಬರಿದ್ದಾರೆ, ಅವರ ಪೂರಕವಾಗಿ ಸ್ಪಂದಿಸಿದ್ದಾರೆ. ಇದರ ಬಗ್ಗೆ ಏನೂ ಸ್ಪಂದಿಸಿಲ್ಲ. ಯಾವುದು ಇವ್ರನ್ನ ಎಸ್ ಟಿ ಮಾಡೋದ್ರ ಬಗ್ಗೆ ಸರ್ಕಾರ ಸ್ಪಂದಿಸಿಲ್ಲ. ಬಟ್ ನಾನೇನು ಮಾಡಿದ್ದೀನಿ ಅಂತಂದರೆ ಒಂದು ಪ್ರೈವೇಟ್ ಬಿಲ್ ಮಾಡಿ ಇಂಟ್ರಡ್ಯೂಸ್ ಮಾಡಿದ್ದೀನಿ, ಮಾಡಬೇಕಂತ ಹೇಳಿ. ಬಟ್ ಅದಿನ್ನೂ ಆಗಿಲ್ಲ. ಇಷ್ಟೊಳಗೆ ಪಾರ್ಲಿಮೆಂಟ್ ವಿಸರ್ಜನೆ ಆಗಿ ಹೋಯಿತು, ವಾಪಸ್ ಬಂದಿದ್ವಿ. ಓಕೆ. ಇನ್ನು ಇದು ಈಗ ಭದ್ರಾ ಮೇಲ್ದಂಡೆ ಒಂದು ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ರು, ಅದು ಒಂದು ಹಂತಕ್ಕೆ ಆಗಿದೆ ಸರ್. ಅದ್ರ ಬಗ್ಗೆ ಏನು ಖುಷಿ ಇದೆ ನಿಮಗೆ? ಈ ಮಂಜೂರಾಗಿದೆ, ಈಗ ಸ್ವಲ್ಪ ನೀರು ಹರಿತಾ ಇದೆ, ಸಂತೋಷ. ಕಾಲುವೆಗಳು ತೋಡ್ತಾ ಇದ್ದಾರೆ. ಈಗ ಆಗಬೇಕಾಗಿದ್ದು ಏನಂದರೆ ಅದನ್ನು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ತಗೋತೀವಿ ಅಂತ ಎಲ್ಲರೂ ಹೇಳಿದ್ದಾರೆ. ನನಗೇನು ಇನ್ಫಾರ್ಮೇಷನ್ ಬಂತು, ನನಗೆ ಅಫಿಷಿಯಲ್ ಲೆವೆಲಿಂದ ಇನ್ಫಾರ್ಮೇಷನ್ ಬರುತ್ತೆ ಡೆಲ್ಲಿಯಿಂದ. ಅದನ್ನು ಅನೌಪಚಾರಿಕವಾಗಿ ಒಪ್ಪಿದ್ದಾರೆ. ಆದರೆ ಆಗಲಿಲ್ಲ, ನೆಕ್ಸ್ಟ್ ಮೀಟಿಂಗ್ನಲ್ಲಿ ಆಗಲಿಲ್ಲ. ಏನು ಕಾರಣ ಅಂತ ಹೋದರೆ ಅದರಲ್ಲಿ ರಾಜಕೀಯ ಆಯಿತು ಅಂತ ಹೇಳಿ. ಎಸ್ ಸರ್. ಬಹುಶಃ ಅದು ಚಿತ್ರದುರ್ಗಕ್ಕೆ ಒಂದು ಇನ್ನಾದರೂ ಅದೊಂದು ನ್ಯಾಷನಲ್ ಒಂದು ಯೋಜನೆ ಅಂತ ಆಗಿ ಅದು ಇನ್ನಷ್ಟು ಕಾರ್ಯಗತ ಆದರೆ ಒಂದು ಬರದ ಸೀಮೆಗೆ ಒಂದು ಹಸಿರು ಸಿಕ್ಕಂಗಾಗತ್ತೆ. ಮಾಡೋದು. ಓಕೆ ಸರ್. ಇನ್ನು ಇವತ್ತಿನ ರಾಜಕಾರಣ, ಯಾಕಂದರೆ ಈಗ ನೀವು ಸುದೀರ್ಘ ಒಂದು ವಿಷಯ ಹೇಳ್ತೀನಿ. ಅದ್ರ ಬದಲಾಗಿ 2019 ಜನರಲ್ ಲೋಕಸಭಾ ಎಲೆಕ್ಷನ್ಸ್ನಲ್ಲಿ ಅಥವಾ ಮೊನ್ನೆ ಎಲೆಕ್ಷನ್ನಲ್ಲಿ ಅಂತ ಕಾಣಿಸ್ತಾ 24 ಎಲೆಕ್ಷನಲ್ಲಿ ಈ ಮೋದಿಯವ್ರ ಚಿತ್ರದುರ್ಗದಲ್ಲಿ ಅನೌನ್ಸ್ ಮಾಡ್ತಾರಲ್ಲ, ನಾನು ಕೇಂದ್ರದಿಂದ ಇಷ್ಟು ಧನ ಸಹಾಯ ಮಾಡ್ತೀನಿ ಅಂತ ಹೇಳಿ, ಇವತ್ತಿನವರೆಗೂ ಬಂದಿಲ್ಲ. ಅದು 5,000 ಚಿಲ್ಲರೆ ಕೋಟಿ ಏನಿದೆ ಅದು ಬರಬೇಕಾಗಿದೆ, ಯಾಕೆ ಬರ್ತಾ ಇಲ್ಲ? ಇದು ರಾಜಕೀಯನೇ. ಘೋಷಣೆ ಮಾಡ್ತಾರೆ, ಅದು ಅನುಷ್ಠಾನಕ್ಕೆ ತರಲ್ಲ, ಆಗಲ್ಲ. ಮತ್ತೆ ಒಬ್ಬರಿಗೊಬ್ಬರು ತೆಗೆದುಕೊಂಡು ಬೈಕೊಂಡು ಕೂತಿದ್ದಾರೆ. ಎಸ್. ಇವತ್ತಿನ ರಾಜಕಾರಣ ನೋಡಿದಾಗ ಏನನ್ಸುತ್ತೆ? ಈಗ ಸಿದ್ದರಾಮಯ್ಯನವರು ನಿಮಗೆ ಆಪ್ತರಾಗಿದ್ರು, ಮತ್ತು ಇವತ್ತಿನ ರಾಜಕಾರಣದ ವ್ಯವಸ್ಥೆ ನೀವು ಸ್ವಲ್ಪ ಅದರಿಂದ ವಿಮುಖರಾಗಿದ್ದೀರಿ. ಈ ವಿಚಾರದ ಬಗ್ಗೆ ಬೆಳಗ್ತಿರೋದಾದ್ರೆ ಅದೇ ಕೆಲವು ವಿಷಯಗಳಲ್ಲಿ ನಮ್ಮದು ಸಿದ್ದರಾಮಯ್ಯನವರು ಒಳ್ಳೆಯ ಮನುಷ್ಯ, ಒಳ್ಳೆಯ ಲೀಡರ್ನು ಸಹ ಇದ್ದರು, ಪ್ರಾಮಾಣಿಕವಾಗಿದ್ದರು. ಸ್ವಲ್ಪ ನಮ್ಮ ಥರನೇ ನಾಸ್ತಿಕವಾದದಲ್ಲಿನೂ ಇದ್ದರು, ಸಮಾಜವಾದಿ ಹಿನ್ನೆಲೆಯಲ್ಲಿ. ಅವರು ಲೋಹಿಯಾ ಫಾಲೋವರ್ ಅಂತಾರೆ, ನಾನು ಹೇಳ್ತೀನಿ ನಾನು ಲೋಹಿಯಾ ಫಾಲೋವರ್. ಕೆಲವು ಬದಲಾವಣೆಗಳಾಯಿತು, ಅದು ನನಗೆ ಹಿಡಿಸಲಿಲ್ಲ. ಈಗ ನಾನು ಅಧಿಕಾರಕ್ಕೆ ಬರಬೇಕಂತಲೇ ರಾಜಕೀಯ ಹೋಗ್ತೀನಾ, ಅದು ಪ್ರಜಾಸೇವೆ ಜೊತೆಗೆ ಅಧಿಕಾರ ಇದ್ದರೆ ಮಾಡೋಣ ಅಂತ ಹೇಳಿ ಹೋಗ್ತೀರಾ? ನನಗೆ ಆ ಪೋಸ್ಟ್ ಕೊಡಲಿಲ್ಲ, ಈ ಪೋಸ್ಟ್ ಸಿಗಲಿಲ್ಲ ಅಂತ ಕೊರಗೆ ತೆಗೆದುಕೊಂಡ್ರೆ ಸರಿ ಹೋಗಲ್ಲ. ಪೀಪಲ್ ಜೊತೆಗೆ ಹೋಗೋ ರೀತಿ ನಾವು ರಾಜಕೀಯ ಮಾಡಬೇಕು ಅನ್ನೋದು ನನ್ನ ವಾದ. ಅದು ಹಂಗೆ ನಡೀತಾ ಬಂತು. ದೆನ್ ಸಿದ್ದರಾಮಯ್ಯನವರು ಕೇಳ್ತಿದ್ರು, ನಾನು ಹೇಳಿ ಬಹಳಷ್ಟು ವಿಷಯಗಳು ನಿಮ್ಮ ಮುಂದೆ ಈಗ ಹಂಚ್ಕೊಳ್ಳೋಕ್ಕೆ ತಯಾರಿಲ್ಲ. ನಾನು ಡೆಲ್ಲಿ ಮಟ್ಟದಲ್ಲಿ ಅವರು ಏನೇನು ಮಾಡಬೇಕಂತ ಹೇಳ್ಕೊಂಡ್ರು, ನಾನು ಹೇಗೆ ತಡೆದಿದ್ದೇನೆ ಎಲ್ಲ ಇವೆ. ಖಂಡಿತ ಆಗಲ್ಲ ಸರ್. ಈಗ ನಿಮ್ಮಂಥ ನಿಷ್ಠುರವಾದಿಗಳಿಗೆ, ಆಮೇಲೆ ಪ್ರಾಮಾಣಿಕ ಕೆಲಸ ಮಾಡೋರಿಗೆ, ಮತ್ತು ಅದರಲ್ಲೂ ಲೋಹಿಯವಾದಿಗಳಿಗೆ ತುಂಬ ಕಷ್ಟ. ನಾವು ಕಾರ್ಯಕ್ರಮದ ಕೊನೆ ಘಟ್ಟದಲ್ಲಿದ್ದೀವಿ ಸರ್.
ನಮ್ಮ ಅಶ್ವವೇಗ ವಾಹಿನಿಯ ವೀಕ್ಷಕರಿಗೆ, ಆಮೇಲೆ ಈ ಸಂದರ್ಶನದ ಅನುಭವ ಮತ್ತು ವೀಕ್ಷಕರಿಗೆ ಏನಾದರೂ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ವೀಕ್ಷಕ ಹೇಳೋದೇನಂತಂದರೆ, ಅವರೇನು ಬುದ್ಧಿಹೀನರಲ್ಲ, ಎಲ್ಲ ವಿಷಯಗಳು ಗೊತ್ತಿರೋರೇ, ಬುದ್ಧಿವಂತರೇ. ಆದರೆ ಪರಿಸ್ಥಿತಿಗೆ ಮೀರಿ ಹೋಗಲಿಕ್ಕೆ ಧೈರ್ಯ ಇಲ್ಲ. ಜೊತೆಗೆ ಆ ಪರಿಸ್ಥಿತಿಗೆ ಅಳವಡಿಸ್ಕೊಂಡು ಹೋಗ್ತಾ ಇದ್ದಾರೆ. ನೀವು 500 ರೂಪಾಯಿ ಒಂದಿನ ತಗೋತೀರಿ ಯಾವುದು ಓಟ್ ಹಾಕೋಕ್ಕೆ, 5 ವರ್ಷ ಅವನಿಗೆ ಅಧಿಕಾರ ಇರುತ್ತೆ. ನೀವು 500 ರೂಪಾಯಿ ತಗೊಂಡು ಓಟ್ ಹಾಕಿದ ಮೇಲೆ ನೀವು ಹೋಗಿ ನಿಮ್ಮ ಕೆಲಸ ಮಾಡಿ ಅಂತಂದ್ರೆ ಅವನು ಹೇಳ್ತಾನೆ, ನೀವು ಕೊಟ್ಟಿದ್ದು ಫ್ರೀಯಾಗಿ ಏನು ಕೊಟ್ಟಿಲ್ಲಪ್ಪ ಅಂತ ಹೇಳಿ. ನಮ್ಮ ಕ್ಷೇತ್ರದಲ್ಲಿ ಇದೂ ಆಯಿತು, ನಡೀತಾ ಇದೆ ಅಲ್ಲಿ. ಈ ಪರಿಸ್ಥಿತಿಯಲ್ಲಿ ಜನರಲ್ಲಿ ಜಾಗೃತ ಅಂತಂದರೆ, ಪ್ರತಿಯೊಂದು ಬಂದ ಹಾಗೆ ತಗೊಳ್ಳೋಕ್ಕೆ ಒಂದು ಕರ್ಮ ಸಿದ್ಧಾಂತ ಹೇಳ್ಕೊಂಡು ಹೋಗಬೇಡಿ, ಪ್ರಶ್ನೆ ಮಾಡೋದು ಕಲ್ತ್ಕೊಳ್ಳಿ. ಓಟ್ ಹಾಕೋಬೇಕಾದ್ರೆ ಆ ವ್ಯಕ್ತಿ ಜಾತಿ ನೋಡಬೇಡಿ, ಆ ವ್ಯಕ್ತಿ ಶ್ರೀಮಂತನ ಬಡವನ ಅಂತ ನೋಡಬೇಡಿ, ಆ ವ್ಯಕ್ತಿ ವ್ಯಕ್ತಿತ್ವ ಹೆಂಗಿದೆ ಅಂತ ನೋಡಿ. ಇನ್ನೂ ಒಂದು ಸ್ಟೇಜ್ ಮುಂದೆ ಹೋಗಿ ಹಿಡಿದಾನೆ, ನೀವು ಪಕ್ಷನೂ ನೋಡೋದು ಬೇಡಿ. ಕರೆಕ್ಟ್. ಪಕ್ಷ ಮುಖ್ಯ ಆಗಲ್ಲ, ಆದರೆ ವ್ಯಕ್ತಿಯ ಜಾತಿ ಮುಖ್ಯ ಆಗಲ್ಲ, ಹಣ ಮುಖ್ಯ ಆಗಲ್ಲ, ವ್ಯಕ್ತಿ ಮುಖ್ಯ ಆಗುತ್ತೆ, ಹೇಗೆ ಕೆಲಸ ಮಾಡ್ತಾನೆ ಅನ್ನೋದು ಮುಖ್ಯ ಆಗುತ್ತೆ. ಓಕೆ. ಥ್ಯಾಂಕ್ ಯು ಸರ್. ನಮ್ಮ ಈ ಅಶ್ವವೇಗ ವಾಹಿನಿಯ ಸಾಧಕರ ಸಂಪುಟ ಕಾರ್ಯಕ್ರಮದಲ್ಲಿ ಸುದೀರ್ಘವಾಗಿ ನಿಮ್ಮ ಪೊಲೀಸ್ ಇಲಾಖೆಯ ಅನುಭವಗಳು, ನೀವು ದಕ್ಷ ಅಧಿಕಾರಿಯಾಗಿ ಕೆಲಸ ಮಾಡಿದಂಥದ್ದು, ಮತ್ತು ರಾಜಕಾರಣ, ಮತ್ತು ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು, ಮತ್ತು ರಾಜಕಾರಣದಲ್ಲಿ ನೀವು MP ಕೆಲಸ ಮಾಡಿದ್ದನ್ನು ಎಲ್ಲವನ್ನು ಕೂಡ ಸವಿಸ್ತಾರವಾಗಿ ಹಂಚಿಕೊಂಡು ಈ ಸಾಧಕರ ಸಂಪುಟ ಕಾರ್ಯಕ್ರಮದಲ್ಲಿ ಒಂದು ಮಹತ್ವದ ಪುಟವಾಗಿ ರೂಪುಗೊಂಡಿದ್ದೀರಿ. ನೀವು ಸಮಯ ಕೊಟ್ಟು ನಮ್ಮೊಂದಿಗೆ ನಿಮ್ಮೆಲ್ಲ ಚಿಂತನೆಗಳನ್ನು, ಬದುಕಿನ ಯಾನವನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್.